ಎಸ್ ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಸ್ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮಗದೊಮ್ಮೆ ನಮ್ಮ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ನಾವು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 6ನೇ ತರಗತಿಯ ಇಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಇದು ಯಾವುದು ಅಂತಂದರೆ 6ನೇ ತರಗತಿಯ ಒಂದು ಓಕೆ ಕಾಣಿಸ್ತಾ ಇದೆಯಾ? ಓಕೆ 6ನೇ ತರಗತಿಯ ಪಾರ್ಟ್ 1ದ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಓಕೆ ಕಲರ್ ಚೇಂಜ್ ಮಾಡ್ಕೊಳ್ಬೇಕಲ್ವಾ, ಒಂದು ನಿಮಿಷ. ಓಕೆ ಇಲ್ಲಿ ನೋಡಿ, 6ನೇ ತರಗತಿಯ ಪಾರ್ಟ್ 1 ಸೋಷಿಯಲ್ ಸೈನ್ಸ್ದ ಒಂದು ಬುಕ್ ಆಗಿರುತ್ತೆ. ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 2024ರ ಪರಿಷ್ಕೃತ ಪುಸ್ತಕ ಆಗಿರುತ್ತೆ. ಓಕೆನಾ, ಅಪ್ಡೇಟೆಡ್ ಬುಕ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಕೆಲವಷ್ಟು ಜನರಿಗೆ ಗೊತ್ತಿರ್ಬೋದು, ಯಾರ್ಯಾರೆಲ್ಲ ರೆಗ್ಯುಲರ್ ಆಗಿ ನನ್ನ ಒಂದು ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀರೋ ಸೊ ಅವರೆಲ್ಲರಿಗೂ ಸಹ ಗೊತ್ತಿರುತ್ತೆ. ಏನಪ್ಪ ಅಂತಂದರೆ, ನಾವು 6ನೇ ತರಗತಿಯ ಒಂದು ಪಠ್ಯಪುಸ್ತಕದಿಂದ ಶುರು ಮಾಡ್ತಾ ಇದ್ದೀವಿ ಕ್ಲಾಸನ್ನು. ಅದರಲ್ಲಿ ಈಗಾಗಲೇ ನಾವು ಫಸ್ಟ್ ಚಾಪ್ಟರ್ ಆಗಿರ್ಬೋದು, ಸೆಕೆಂಡು ಮತ್ತು ಫಸ್ಟು ಸೆಕೆಂಡು ಥರ್ಡು ಮತ್ತು ಫೋರ್ತು ಫಿಫ್ತು ಕೂಡ ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನು ಉಳಿದಂಥದ್ದು ಯಾವುದು ಅಂತಂದರೆ 6ನೇ ಒಂದು ಅಧ್ಯಾಯ ಮಾತ್ರ. ಯಾವುದು ಅಂತ ಅಂದರೆ ಅದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಂತಕ್ಕಂಥದ್ದು. ಸೊ ಇದು ಒಂದು ಚಾಪ್ಟರು ಕಂಪ್ಲೀಟ್ ಆಯಿತು ಅಂತ ಅಂದರೆ ಸೊ ನಮಗೆ ಕಂಪ್ಲೀಟ್ ಆಗಿ 6ನೇ ತರಗತಿಯ ಪಾರ್ಟ್ 1ನಲ್ಲಿ ಓಕೆ ಇತಿಹಾಸಕ್ಕೆ ಸಂಬಂಧಿಸಿದಂತಹ 6 ಅಧ್ಯಾಯಗಳು ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇದು 6ನೇ ಚಾಪ್ಟರ್ ಏನಿದೆ ಅಲ್ವಾ, ಸೊ ಇದನ್ನು ಕೂಡ ನಿಮಗೆ ಒಂದು 2 ಕ್ಲಾಸಲ್ಲಿ ನಾನು ನಿಮಗೆ ಮುಗಿಸ್ಕೊಟ್ಬಿಡ್ತೀನಿ. ಓಕೆ 2 ಕ್ಲಾಸಲ್ಲಿ ನಿಮ್ಗೆ ಇದನ್ನೇ ಮುಗಿಸ್ಕೊಟ್ಟೆ ಅಂತಂದರೆ ನಾವು ನೆಕ್ಸ್ಟು ಸಿವಿಕ್ಸಿಗೆ ಹೋಗೋಣ ಅಂತಂದರೆ ಪೌರ್ಣಿತಿ ಅಧ್ಯಾಯವನ್ನು ಮಾಡೋಣಂತೆ. ಸೊ ಈ ಒಂದು ಪೌರ್ಣಿತಿಯಲ್ಲಿ ನಿಮಗೆ ಸಿಗುತ್ತಾ ಇದೆ ಎಷ್ಟು ಮೂರೇ ಅಧ್ಯಾಯಗಳು ಮಾತ್ರ. ಓಕೆ ಈ 3 ಅಧ್ಯಾಯಗಳು ಪ್ರತಿನಿತ್ಯ ಒಂದೊಂದು ಅಧ್ಯಾಯಗಳನ್ನು ನಾವು ನೋಡ್ಕೊಂಡ್ಬಿಟ್ವಿ ಅಂತಂದರೆ 3 ದಿನದಲ್ಲಿ 3 ಅಧ್ಯಾಯಗಳು ನಮಗೆ ಮುಗಿದು ಹೋಗುತ್ತೆ. 3 ದಿನ ಅಂತಂದರೆ ನಾನು ಡೈಲಿ 1 ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಒಂದು ದಿನಕ್ಕೆ ಒಂದೊಂದು ಚಾಪ್ಟರ್ ಅಂತೆ ಮುಗಿಯುತ್ತೆ. ಅಕಸ್ಮಾತ್ ನಾನೇನಾದರೂ ಅನುಕೂಲ ಆದರೆ ಸಾಧ್ಯ ಆದರೆ ಸೊ 1 ಕ್ಲಾಸಲ್ಲಿ ಮಿನಿಮಮ್ ನಾನು 1 ಚಾಪ್ಟರ್ನ ಮುಗಿಸ್ಕೊಡ್ತೀನಿ. ಸೊ 2 ಕ್ಲಾಸನ್ನು ತೊಗೊಂಡೆ ಅಂತಂದರೆ ಸೊ ನಿಮಗೆ 2 ಕ್ಲಾಸಲ್ಲಿ ಒಂದು ದಿನಕ್ಕೆ 6ನೇ ಚಾಪ್ಟರು ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದ್ರೂ ಕೂಡ ನಿಮಗೆ ಮುಗಿಸ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ನಮಗೆ ಜಾಗ್ರಫಿ ಮಾತ್ರ ಉಳಿಯುತ್ತೆ. ಸೊ ಅದರಲ್ಲಿ ಕೂಡ 2 ಚಾಪ್ಟರ್ ಇರೋದ್ರಿಂದ ಅವು ಕೂಡ ಜಾಸ್ತಿ ಏನಿಲ್ಲ, 10 ಪೇಜಸ್ಸು ಮಾತ್ರ ಇರುತ್ತೆ. ಸೊ ಅವುಗಳನ್ನು ಕೂಡ ನೋಡಿಕೊಂಡು ನಾವು 6ನೇ ತರಗತಿಯ ಪಾರ್ಟ್ 1 ಒಂದು ಬುಕ್ ಏನಿರುತ್ತಲ್ವ ಸೊ ಕಂಪ್ಲೀಟಾಗಿ ಅದನ್ನು ಮುಗಿಸ್ದಾಗುತ್ತೆ. ಅದ್ರ ಜೊತೆಗೆ ನಾವು ಆಯಾ ಚಾಪ್ಟರ್ ಮುಗಿದ ನಂತರ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಸೊ ಅವುಗಳನ್ನ ಮಾಡ್ಕೊಂಡ್ವಿ ಅಂತಂದರೆ ಸೊ ನಿಮಗೆ 6ನೇ ತರಗತಿದು ಪಾರ್ಟ್ 1 ಕಂಪ್ಲೀಟಾಗಿ ಮುಗಿದು ಹೋಗುತ್ತೆ. ಸೊ ನೆಕ್ಸ್ಟ್ ನಾವು 6ನೇ ತರಗತಿಯ ಪಾರ್ಟ್ 2 ಏನಿರುತ್ತೆ ನೋಡಿ, ಓಕೆ ಪಾರ್ಟ್ 2 ಏನಿರುತ್ತಲ್ವ ಸೊ ಅದನ್ನು ತೊಗೊಳ್ಳೋಣಂತೆ. ಓಕೆ ಹಾಗಾದರೆ ತಡ ಮಾಡೋದು ಬೇಡ, ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಇಂಡೆಕ್ಸನ್ನು ವಿಡಿಯೋನ ತೊಗೊಂಡು ಬಂದೆ. ಸೊ ಹಾಗಾದರೆ ನಾವು 6ನೇ ಒಂದು ಅಧ್ಯಾಯವನ್ನು ಶುರು ಮಾಡೋಣಂತೆ, ಸರಿನಾ? 6ನೇ ಅಧ್ಯಾಯನ ನೋಡಿಕೊಂಡು ಸೊ ಮುಂದೆ ಅದ್ರ ಮೇಲೆ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡ್ತಾ ಬರೋಣ, ಓಕೆನಾ? ಓಕೆ 6ನೇ ಅಧ್ಯಾಯ ಬಂತ. ಓಕೆ ನೀವು ಇವಾಗ ನೋಡ್ತಾ ಇದ್ದೀರಿ, ಇದು 6ನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಂತಕ್ಕಂಥದ್ದು. ಸೊ ನಾನು ಹೆಚ್ಚಾಗಿ ಯಾವುದೇ ರೀತಿಯ ಪಾಠದ ಪರಿಚಯವನ್ನು ಓದ್ತಾ ಕೂತ್ಕೊಳ್ಳೋದಿಲ್ಲ. ಆದರೂ ಕೂಡ ನಿಮಗೆ ಇಲ್ಲಿ ಒಂದು ಈಸಿ ಆದಂಥದ್ದು ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಏನಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಈ ಒಂದು ಅಧ್ಯಾಯದೊಳಗೆ ನೀವು ಸಂಗಮ ಯುಗದ ವಿಶಿಷ್ಟ ಸಾಹಿತ್ಯಿಕ ಕೊಡುಗೆಗಳ ಬಗ್ಗೆ ವಿವರಣೆ ಮಾಡಿರೋದನ್ನು ಕೂಡ ಇದರಲ್ಲಿ ಗಮನಿಸ್ತೀರಿ. ನಿಮ್ಮ ಗಮನಕ್ಕೂ ಕೂಡ ಅದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ಅರಸು ಮನೆತನಗಳಾದ ಓಕೆ ಕ್ವಶನ್ ನಿಮಗೆ ಬರ್ಬೋದು, ದಕ್ಷಿಣ ಭಾರತದ ಪ್ರಾಚೀನ ಅರಸು ಮನೆತನಗಳನ್ನು ಹೆಸರಿಸಿ ಅಂತ ನಿಮಗೆ ಕ್ವಶನ್ ಬರ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಏನೇನು ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು ಮತ್ತು ಕಲ್ಯಾಣಿಯ ಚಾಲುಕ್ಯರು. ಸೊ ಇವೆಲ್ಲರೂ ಕೂಡ ಬರ್ತಾರೆ ದಕ್ಷಿಣ ಭಾರತದ ಪ್ರಾಚೀನ ಅರಸು ಮನೆತನಗಳಲ್ಲಿ, ಹೌದಲ್ವಾ? ಸೊ ಎಷ್ಟಿದೆ? 6 ಮನೆತನಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ನಾನು ಕ್ಲಾಸನ್ನು ಹೇಳ್ತಾ ಹೋದಾಗೆಲ್ಲ ನಿಮಗೆ ಈ ರೀತಿ ಎಲ್ಲ 6 ಒಂದು ಅರಸು ಮನೆತನಗಳ ಬಗ್ಗೆ ಬರುತ್ತೆ ಡೀಟೇಲ್ ಆಗಿ. ಸೊ ಆವಾಗಿನಕ್ಕಿಂತ ಮುಂಚೆ ಸೊ ಡೈರೆಕ್ಟಾಗಿ ನಿಮಗೆ ಉತ್ತರ ಇಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದೆ, ಅದರ್ವೈಸ್ ಏನಿಲ್ಲ. ಹಾಗಾದರೆ ಶುರು ಮಾಡೋಣ.
ಓಕೆ, ಫಸ್ಟ್ಗೆ ನಿಮಗೆ ಸಿಗುತ್ತೆ ಇಲ್ಲಿ ಯಾವುದು ಸಂಗಮ ಸಾಹಿತ್ಯ ಅಥವಾ ಸಂಗಮ ಯುಗ ಅಂತ ಕರಿತೀವಿ. ಸೊ ಇಲ್ಲಿ ಬರ್ತಾರೆ ಯಾರು, ಕಣ್ಣಗಿ ಅಥವಾ ಸಿಲಪ್ಪಾದಿಗಾರಂ ಎಂಬ ಪ್ರಾಚೀನ ತಮಿಳು, ಯಾವುದು ತಮಿಳು ಮಹಾಕಾವ್ಯದ ಕಥಾನಾಯಕಿ. ಯಾರು, ಕಣ್ಣಗಿ ಅಂತಕ್ಕಂಥವಳು. ಇವರು ಪ್ರಾಚೀನ ತಮಿಳು ಮಹಾಕಾವ್ಯ ಅದರ ಒಂದು ಕಥಾನಾಯಕಿ ಆಗಿರ್ತಾಳೆ. ಆ ಕಾವ್ಯ ಬಂದು ಸಿಲಪ್ಪಾದಿಗಾರಂ ಅಂತಕ್ಕಂಥದ್ದು. ಈ ಒಂದು ಮಹಾಕಾವ್ಯವು ಭಾರತದ ಅತ್ಯಂತ ಉತ್ತಮವಾದಂತಹ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿರತ್ತೆ. ಎಸ್, ನಿಮ್ಗೆ ಮಹಾಕಾವ್ಯ ಅಂತಂದರೆ ಶಿಲಪ್ಪಾದಿಗಾರಂ ಬಂತು, ಇನ್ನೊಂದು ಬರುತ್ತೆ ಹೇಳ್ಕೊಡ್ತೀನಿ. ಸೊ ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಹೆಸರಿಸಿ ಅಂತ ಬಂದರೆ ಕಣ್ಣಗಿಯ ಒಂದು ಸಿಲಪ್ಪಾದಿಗಾರಂ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ನೀವು ಇನ್ನೊಂದು ಕಾಣ್ತೀರಿ, ಮಣಿಮೇಗಿಲೈ ಅಂತಕ್ಕಂಥದ್ದು. ಇದು ಕೂಡ ತಮಿಳರ ಇನ್ನೊಂದು ಮಹಾಕಾವ್ಯ ಆಗಿರುತ್ತೆ. ಸೊ ನಿಮ್ಗೆ ಕ್ವಶನ್ ಏನು ಬರುತ್ತೆ, ತಮಿಳರ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೊಡಬಹುದು, ಅಥವಾ ನಿಮಗೆ ಯಾವುದಾದ್ರೂ ಒಂದನ್ನು ಕೇಳಬಹುದು. ಅಲ್ಲಿ ಕೂಡ ನಿಮಗೆ ಮಣಿಮೇಗಿಲೈ, ಸಿಲಪ್ಪಾದಿಗಾರಂ, ಓಕೆ, ಇನ್ನು ಕೆಲವಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟು ಮೇಲಿನ 2 ಹೌದು, ಓಕೆ, ಮೇಲಿನ 1 ಮಾತ್ರ ಹೌದು, ಈ ರೀತಿ ಕ್ವಶನ್ ಕೇಳ್ಬೋದು. ಸೊ 2 ಕೂಡ ಯಾವುದು, ಸಿಲಪ್ಪಾದಿಗಾರಂ ಆಗಿರ್ಬೋದು, ಮಣಿಮೇಗಿಲೈ ಆಗಿರ್ಬೋದು. ಸೊ 2 ಕೂಡ ಏನಾಗಿರುತ್ತೆ, ತಮಿಳರ 2 ಮಹಾಕಾವ್ಯಗಳಾಗಿರುತ್ತೆ. ಅದೇ ರೀತಿ ಶಿಲಪ್ಪಾದಿಗಾರಂದ ಒಂದು ಕಥಾನಾಯಕಿ ಯಾರು ಅಂತ ನೋಡಿದ್ರೆ ನಾವು ಕಣ್ಣಗಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಮಣಿಮೇಗಿಲೈ ಅಂತ ಐತಲ್ವಾ, ಸೊ ಇದರ ಒಂದು ಕಥಾನಾಯಕಿ ಯಾರು ಬರ್ತಾಳೆ ಅಂತಂದರೆ ಮಣಿಮೇಗಲೆ ಅಂತಕ್ಕಂಥವಳು. ಓಕೆ, ಮಣಿಮೇಗಲೆ ಅಂತಕ್ಕಂಥವಳು ಈ ಒಂದು ಮಹಾಕಾವ್ಯದ ಕಥಾನಾಯಕಿ ಆಗಿರ್ತಾಳೆ. ಅವಳು ಯಾರು, ಮಣಿಮೇಗಿಲೆ ಅಂತಕ್ಕಂಥವಳು ಕೋವಲನ್ ಮತ್ತು ಅವನ ದಾಸಿಯಾದಂತಹ, ಇವಳು ಹೆಂಡತಿಯಲ್ಲ, ಇವಳು ಕೋವಲನ್ನನ ಹೆಂಡತಿಯಲ್ಲ, ಬದಲಾಗಿ ಅವನ ದಾಸಿಯಾದಂತಹ ಮಾಧವಿಯ ಮಗಳಾಗಿರ್ತಾಳೆ ಮಣಿಮೇಗಿಲೆ ಅಂತಕ್ಕಂಥವಳು. ಅವಳೇ ಏನಾಗ್ತಾಳೆ, ಮುಂದೆ ಬೌದ್ಧ ಧರ್ಮದ ಒಂದು ಸನ್ಯಾಸಿನಿಯಾಗಿ ದೇಶದ ಹಲವು ಭಾಗಗಳಲ್ಲಿ, ನಾನಾ ಭಾಗಗಳಲ್ಲಿ ಸಂಚಾರವನ್ನು ಮಾಡ್ತಾಳೆ. ಸಂಚರಿಸುತ್ತಾ ಏನು ಮಾಡ್ತಾಳೆ, ಬಡವರ ಹಸಿವು, ದಾರಿದ್ರ್ಯಗಳನ್ನು, ರೋಗ ರುಜಿನಗಳನ್ನು ಅವಳು ನಿವಾರಣೆ ಮಾಡ್ತಾ ಹೋಗ್ತಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಅದೇ ರೀತಿ ಸಿಲಪ್ಪಾದಿಗಾರಂ ಅಂತಕ್ಕಂಥದ್ದು ಮತ್ತು ಮಣಿಮೇಗಿಲೈ ಅಂತಕ್ಕಂಥದ್ದು ಇವೆರಡೂ ಕೂಡ ಓಕೆ ತಮಿಳರ ಮಹಾಕಾವ್ಯಗಳು ಅಲ್ಲದೆ, ಹೌದು, ಇವುಗಳಷ್ಟೇ ಅಲ್ಲದೆ ಕೂಡ ತಮಿಳರ ಒಂದು ಜನಪ್ರಿಯ ನೀತಿ ಗ್ರಂಥ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. 2 ಮಹಾಕಾವ್ಯಗಳು ಅಂತ ಬಂದರೆ ಶಿಲಪ್ಪಾದಿಗಾರಂ ಮತ್ತು ಮಣಿಮೇಗಿಲೈ ಅಂತ ಅನ್ಕೊತೀರಿ. ಶಿಲಪ್ಪಾದಿಗಾರದ್ದು ಕಣ್ಣಗಿ ಕಥಾನಾಯಕಿ ಆದರೆ ಮಣಿಮೇಗಲೈದ ಒಂದು ಕಥಾನಾಯಕಿ ಆಗಿರ್ತಾಳೆ. ಸೊ ಇವುಗಳಷ್ಟೇ ಅಲ್ಲದೆ ತಮಿಳರ ಒಂದು ನೀತಿ ಗ್ರಂಥ ಕೂಡ ಬರುತ್ತೆ. ಅದೇ ಯಾವುದು ಅಂತಂದರೆ ತಿರುಕ್ಕುರುಳ್ ಅಂತಕ್ಕಂಥದ್ದು. ಸೊ ಹಾಗಾದರೆ ಈ ತಿರುಕ್ಕುರುಳ್ ಅಂತಕ್ಕಂಥದ್ದು ತಮಿಳರ ಜನಪ್ರಿಯ ನೀತಿ ಗ್ರಂಥ ಆದರೆ ಇದನ್ನು ರಚನೆ ಮಾಡಿದವರು ಯಾರು? ಎಸ್, ಅದನ್ನು ರಚನೆ ಮಾಡಿದಂತಹ ರಚನಾಕಾರರು ಬಂದು ತಿರುವಳ್ಳುವರ್ ಆಗಿರ್ತಾರೆ. ಓಕೆ, ಎಸ್, ಇಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ನೋಡಿ, ಇವರೇ ಮಹಾಕವಿ ತಿರುವಳ್ಳುವರ್ ಆಗಿರ್ತಾರೆ. ಅವರು ಕೂಡ ಸಂಗಮ್ ಯುಗದ ಅತ್ಯಂತ ಮಹತ್ವದ ಕವಿ ಆಗಿರ್ತಾರೆ. ಎಸ್, ಸಂಗಮ್ ಯುಗದ ಅತ್ಯಂತ ಮಹತ್ವದ ಕವಿ ಯಾರು ಅಂತ ಕೂಡ ನಿಮ್ಗೆ ಕ್ವಶನ್ ಬರ್ಬೋದು. ಅವಾಗ ನೀವು ಹಾಕ್ತೀರಿ ಮಹಾಕವಿ ತಿರುವಳ್ಳುವರ್ ಅಂತಕ್ಕಂಥದ್ದು. ಹಾಗಾದರೆ ಈ ತಿರುವಳ್ಳುವರ್ ಅಂದರೆ ಏನು? ಎಸ್, ಅವರ ಒಂದು ಹೆಸರಿನ ಅರ್ಥವನ್ನು ನೋಡೋದಾದರೆ ತಿರು ಅಂತ ಅಂದರೆ ಶ್ರೀ ಅಂತ ಹೇಳ್ತೀವಿ. ಓಕೆ, ತಿರು ಅಂದರೆ ಶ್ರೀ ಅಂತ ಹೇಳ್ತೀವಿ. ಅದೇ ರೀತಿ ಕುರುಳ್ ಅಂತ ಬಂದರೆ ಚಿಕ್ಕದು ಅಂತ ಹೇಳ್ತೀವಿ, ಹೌದಲ್ವಾ? ಶ್ರೀ ಚಿಕ್ಕದು ಅಂತಕ್ಕಂಥದ್ದು ಅಂದರೆ ಕುರುಳ್ ಕೇವಲ ಅದು 1.5 ಸಾಲಿನ ಪದ್ಯ ಅಂತ ಕೂಡ ನಾವು ಕರಿತೀವಿ. ಸೊ ಹಾಗಾಗಿ ಅದು ಚಿಕ್ಕದು ಅಂತ ಬರುತ್ತೆ. ಆದರೆ ಅದರಲ್ಲಿರ್ತಕ್ಕಂತಹ ಅರ್ಥ ಅತ್ಯಂತ ಹಿರಿದಾದದ್ದು ಆಗಿರುತ್ತೆ. ಸೊ ಬನ್ನಿ ಹಾಗಾದರೆ ಅದರ ಅರ್ಥ ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಎಸ್, ನೀವು ಇವಾಗ ಗಮನಿಸಿರೋದು ಏನು, ತಿರು ಅಂತಂದರೆ ಶ್ರೀ ಅಂತಕ್ಕಂಥದ್ದು, ಕುರುಳ್ ಅಂತಂದರೆ ಕೇವಲ ಚಿಕ್ಕದು 1.5 ಸಾಲಿನ ಪದ್ಯ ಅಂತ ನಾವು ನೋಡ್ಕೊಳ್ರಿ. ಪರ್ಟಿಕ್ಯುಲರ್ ಆಗಿ ಕುರುಳ್ ಬಗ್ಗೆನೇ ಕುರಿತಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏನು, ಸಾಸಿವೆಯನ್ನು ಕೊರೆದು, ಓಕೆ, ಸಾಸಿವೆ ಎಷ್ಟಿರುತ್ತೆ ಎಲ್ಲರೂ ಕೂಡ ನೋಡಿದ್ದೀರಲ್ವಾ? ಸೊ ಸಾಸಿವೆಯನ್ನು ಕೊರೆದು ಅದರೊಳಗಿರ್ತಕ್ಕಂಥದ್ದನ್ನೆಲ್ಲ ತೆಗೆದು ಟೊಳ್ಳು ಮಾಡಿ, ಓಕೆ, ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ. ಓಕೆ, ಸಪ್ತ ಅಂದರೆ 7 ಸಾಗರಗಳನ್ನು ಅಲ್ಲಿ ಅಡಗಿಸಿದಂತೆ ಎಂದು ಹೇಳಲಾಗಿದೆ.
ನೋಡ್ರಿ ಎಷ್ಟು ಅರ್ಥಗರ್ಭಿತವಾಗೈತಿ. ಸಾಸಿವೆ ಎಷ್ಟಿರತ್ರಿ ನೋಡ್ಲಿಕ್ಕೆ, ಒಂದು ಇಷ್ಟು ಓಕೆ, ನಮ್ಮ ಎರಡೂ ಬೆರಳನ್ನು ಮಧ್ಯದಲ್ಲಿ ಇಟ್ಕೊಂಡ್ರೆ ಇಷ್ಟು ಮಾತ್ರ ಇರತ್ತಾ. ಸೊ ಅಂಥದ್ದನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಅಂತಂದರೆ ಅದು ಸಾಧ್ಯನಾ? ಸೊ ಅಷ್ಟರ ಮಟ್ಟಿಗೆ ಕೇವಲ 2 ಸಾಲು ಕೂಡ ಇಲ್ಲ, 1.5 ಸಾಲು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ 1.5 ಸಾಲಿನಷ್ಟು ಇದ್ದರೂ ಕೂಡ ಅರ್ಥಗರ್ಭಿತವಾದಂತಹ ಒಂದು ಮಾಹಿತಿಯನ್ನು ಓಕೆ ಇದನ್ನೆಲ್ಲ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ರೀತಿ ಶಿಲಪ್ಪದಿಗಾರಂ, ಮಣಿಮೇಗಿಲೈ ಮತ್ತು ತಿರುಕುರುಳ್ ಇವೆಲ್ಲವುಗಳು ಅಲ್ಲದೆ ಕೂಡ ಪ್ರಾಚೀನ ಕಾಲಕ್ಕೆ ಸೇರಿದಂತಹ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳು ಕೂಡ ಇರೋದನ್ನು ನಾವು ಗಮನಿಸ್ತೀವಿ. ಇವನ್ನೆಲ್ಲ ಒಟ್ಟಾಗಿ ನಾವು ಏನಂತ ಹೇಳ್ತೀವಿ? ಸಂಗಮ ಸಾಹಿತ್ಯ ಅಂತ ಹೇಳ್ತೀವಿ. ಓಕೆನಾ? ಎಸ್, ನಿಮ್ಗೆ ಸಂಗಮ ಸಾಹಿತ್ಯ ಅಂದ್ರೇನು ಅದ್ರ ಬಗ್ಗೆ ತಿಳಿಸ್ರಿ ಅಂತ ಕೂಡ ಕೊಡಬಹುದು. ಸೊ ಅದರಲ್ಲಿ ಬರ್ತಾರೆ ಶಿಲಪ್ಪದಿಗಾರಂ ಮತ್ತು ಮಣಿಮೇಗಿಲೈ, ಹಾಗೆ ಅದರ ಜೊತೆಗೆ ತಿರುಕುರುಳ್ ಅನ್ನೋದು ಕೂಡ ನಾವು ಇವಾಗ ತಾನೇ ನೋಡ್ಕೊಂಡ್ವಿ. ಇವುಗಳಷ್ಟೇ ಅಲ್ಲದೆ ಪ್ರಾಚೀನ ಕಾಲಕ್ಕೆ ಸೇರಿದಂತೆ ಹಲವಾರು ರೀತಿಯ ಒಂದು ಸಾಹಿತ್ಯ ಕೃತಿಗಳು ಕೂಡ ಬರುತ್ತೆ. ಸೊ ಇವುಗಳನ್ನೆಲ್ಲ ಒಟ್ಟಾಗಿ ನಾವೇನಂತ ಕರಿತೀವಿ? ಸಂಗಮ ಸಾಹಿತ್ಯ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯಿತಾ? ಎಸ್, ನೆಕ್ಸ್ಟು ಮಧುರೆಯ ಪಾಂಡ್ಯ ದೂರಗಳು, ಒಂದು ನಿಮಿಷ. ಓಕೆ, ಮಧುರೆಯ ಪಾಂಡ್ಯ ದೊರೆಗಳು ಮತ್ತು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳು ಸಂಘಂ ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದರು ಅಂತಕ್ಕಂಥದ್ದು. ನೋಡ್ರಿ, ಮಧುರೆಯ ಪಾಂಡ್ಯ ದೊರೆಗಳು ಬರ್ತಾರೆ. ಸೊ ಅವರು ಕೂಡ ಏನು ಮಾಡ್ತಾರೆ? ತಮ್ಮ ಒಂದು ರಾಜಧಾನಿ ಮಧುರೆಯೊಳಗೆ ಏನು ಮಾಡ್ತಾರೆ? ತಮಿಳು ಸಂಗಮ್ ಅಂತಕ್ಕಂಥದ್ದು ಅಂದರೆ ತಮಿಳಿನ ಸಾಹಿತ್ಯ ಸಂಘವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸ್ಥಾಪಿಸಿ ಕವಿಗಳಿಗೆ ಏನು ಮಾಡ್ತಾರೆ? ಅಲ್ಲಿ ಆಶ್ರಯವನ್ನು ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಅದೇ ರೀತಿ ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಕೂಡ ಸಂಘಕ್ಕೆ ಒಪ್ಪಿಸುವಂತಹ ಪರಿಪಾಠವಿತ್ತು. ಯಾವುದೋ ಬಂದಂತೆ ನಾವು ಬರಿತೀವಿ ಮಾಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಸೊ ಅವರು ಬರೆದಂತಹ ಕೆಲವೊಂದಷ್ಟು ಕೃತಿಗಳು ಏನಿರುತ್ತಲ್ಲ ಅವುಗಳನ್ನು ಒಂದು ಸಂಘಕ್ಕೆ ಒಪ್ಪಿಸಿ ಅದನ್ನು ಪರಿಶೀಲನೆಗಾಗಿ ಕೊಡ್ತಕ್ಕಂತಹ ಒಂದು ಅಭ್ಯಾಸ ಕೂಡ ಇತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸಂಗಮ ಸಾಹಿತ್ಯದ ಒಂದು ರಚನೆ ಸುಮಾರು 5 ಶತಮಾನಗಳ ಕಾಲ ಏನಾಗಿತ್ತು? ಮುಂದುವರೆದಿತ್ತು. ಎಸ್, ನೋಡ್ರಿ, ಎಷ್ಟು ಶತಮಾನಗಳ ಕಾಲ ಇದು ಮುಂದುವರೆದಿತ್ತು? ಸಂಗಮ ಸಾಹಿತ್ಯದ ರಚನೆ ಸುಮಾರು 5 ಶತಮಾನಗಳ ಕಾಲ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀರಿ. ಈ ಒಂದು ಕಾಲಾವಧಿಯೊಳಗೆ ಸಂಗಮ ಯುಗ ಅಂತ ಇದನ್ನು ಕರೀತಾರೆ. ಎಸ್, ಸಂಗಮ ಯುಗದೊಳಗೆ ಇದು ಒಂದು ಕೂಡ ನಿಮ್ಗೆ ಏನು ಒಂದು ಪಾಯಿಂಟ್ ಆ್ಯಡ್ ಆಗುತ್ತೆ. ಸಂಗಮ ಯುಗದ ಬಗ್ಗೆ ನಿಮ್ಗೆ ಏನಾದರೂ ಕೇಳಿದ್ರೆ 3 ಮಹಾಕಾವ್ಯಗಳು, ಅದರ ಜೊತೆಗೆ ಅದರ ಕಥಾನಾಯಕಿಗಳನ್ನು ಕೂಡ ಬರೀರಿ. ಸೊ ಅದರ ಜೊತೆಗೆ ಸಂಗಮ ಸಾಹಿತ್ಯದ ರಚನೆ ಕೂಡ ಸುಮಾರು 5 ಶತಮಾನಗಳ ಕಾಲ ಮುಂದುವರೆದಿತ್ತು. ಸೊ ಈ ಒಂದು ಅವಧಿಯನ್ನು ನಾವೇನಂತ ಕರಿತೀವಿ? ಸಂಗಮ ಯುಗ ಅಂತ ಕರಿತೀವಿ. ಹಾಗಾದರೆ ಸಂಗಮ ಸಾಹಿತ್ಯದ ಕೃತಿಗಳಲ್ಲಿ ಅಂದಿನ ಅರಸು ಮನೆತನಗಳು ಯಾವ್ಯಾವಿತ್ತು? ಆಗಲೇ ನೋಡಿದ ಹಾಗೆ ದಕ್ಷಿಣ ಭಾರತದ್ದು ನಾವು ನೋಡ್ಕೊಂಡ್ವಿ, ಹೌದಲ್ವಾ? ಸೊ ಇಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ ಸಂಗಮ ಸಾಹಿತ್ಯದೊಳಗನ ಓಕೆ ಅಲ್ಲಿರ್ತಕ್ಕಂತಹ ಮನೆತನಗಳು, ಅರಸು ಮನೆತನಗಳಾದಂತಹದ್ದು ಯಾವ್ದು ಬರತ್ರಿ? ಚೋಳರು ಬರ್ತಾರೆ, ಚೇರರು ಬರ್ತಾರೆ, ಪಾಂಡ್ಯರು ಬರ್ತಾರೆ. ಸೊ ಇವರ ಒಂದು ರಾಜರ ಆಳ್ವಿಕೆ ಮತ್ತು ಆ ಕಾಲದ ಜನಜೀವನದ ಒಂದು ವರ್ಣನೆಯನ್ನು ನಾವಿಲ್ಲಿ ಸಂಗಮ ಯುಗದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಯಾರು? ಚೋಳರು, ಚೇರರು, ಪಾಂಡ್ಯರು. ಸೊ ಸಂಗಮ ಯುಗದಲ್ಲಿ ಬರ್ತಕ್ಕಂಥವ್ರು ಇವರು 3 ಜನ. ಸೊ ಇವರ ಒಂದು ಕಾಲದ ಬಗ್ಗೆ, ಅವರ ಒಂದು ಜನಜೀವನದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ಈ ರೀತಿ ನಾವು ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಗಮನಿಸ್ಕೊಂಡ್ಬಿಡ್ರಿ. ಎಸ್, ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಎಸ್, ಇಲ್ಲಿ ದಕ್ಷಿಣ ಭಾರತದ ರಾಜಮನೆತನಗಳು ಆಗಲೇ ನೋಡಿದ್ವಲ್ವ ನಾವು. ಎಸ್, ಇದರೊಳಗೆ ಇದನ್ನ ಸ್ಕ್ರೀನ್ಶಾಟರ್ ತೊಗೊಳ್ರಿ, ಇಲ್ಲಾಂದ್ರೆ ಬರ್ದರ ಇಟ್ಕೊರಿ. ಓಕೆ, ನೋಡಿರಿ, ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡಿಕೊಡ್ರಿ. ಫಸ್ಟ್ಗೆ ನೀವು ಇಲ್ಲಿ ಗಮನಿಸ್ತೀರಿ ರಾಜಮನೆತನಗಳು, ರಾಜಧಾನಿ ಮತ್ತು ಪ್ರಮುಖ ರಾಜ. ಇದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಕಂಪಲ್ಸರಿ ಒಂದಾದರೂ ಒಂದು ಕ್ವಶನ್ ಬಂದೇ ಬರುತ್ತಾ, ನೆನ್ಪಿಟ್ಕೊಡ್ರಿ. ಏನು? ಶಾತವಾಹನರು ಒಂದು ರಾಜಧಾನಿ ಯಾವುದು? ಮಹಾರಾಷ್ಟ್ರದ ಪೈಠಾಣ ಅಂತಕ್ಕಂಥದ್ದು ಬರುತ್ತಾ. ಸೊ ಶಾತವಾಹನರ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ ಬರ್ತಾನೆ. ಅದೇ ರೀತಿ ಕದಂಬರ ರಾಜಧಾನಿ ಬನವಾಸಿ, ಅಂದರೆ ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಸೊ ಇವರ ಒಂದು ಪ್ರಮುಖ ರಾಜ ಮಯೂರವರ್ಮ ಆಗಿರ್ತಾನೆ. ನೆಕ್ಸ್ಟ್ ತಲಕಾಡಿನ ಗಂಗರು, ಅವರ ಒಂದು ರಾಜ ದುರ್ವಿನೀತ ಆಗಿರ್ತಾನೆ. ನೆಕ್ಸ್ಟ್ ನಮ್ಗೆ ಗೊತ್ತಿರೋ ಹಾಗೆ ಬಾದಾಮಿಯ ಚಾಲುಕ್ಯರು ಅಂತ ಹೇಳ್ತೀವಿ. ಸೊ ಇಮ್ಮಡಿಯ ಪುಲಕೇಶಿ,
ಓಕೆ, ಆನಂತರ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತಾ ಕಂಚಿಯ ಪಲ್ಲವರು ಅಂತ ನಾವು ಹೇಳುವಂಥದ್ದು. ಸೊ ಹೌದಲ್ವಾ. ಸೊ ಕಂಚಿಯ ಪಲ್ಲವರು ಅವರ ಒಂದು ರಾಜ ಬಂದು ನರಸಿಂಹವರ್ಮ ಬರ್ತಾನೆ. ರಾಷ್ಟ್ರಕೂಟರು ಮಾನ್ಯಕೇಟ ಅವರ ರಾಜಧಾನಿ ಆಗಿರತ್ತ. ಅಮೋಘ ವರ್ಷ ನೃಪತುಂಗ ಅವರ ರಾಜ ಆಗಿರ್ತಾನೆ. ಕಲ್ಯಾಣ ಚಾಲುಕ್ಯರು ಅಂತಂದರೆ ಅವರು ಬಸವ ಕಲ್ಯಾಣ ಅವರ ರಾಜಧಾನಿ ಆದ್ರೆ 6ನೇ ವಿಕ್ರಮಾದಿತ್ಯ ಪ್ರಮುಖ ಅರಸರಾಗಿರ್ತಾರೆ. ಹೊಯ್ಸಳರು ಅಂದರೆ ದ್ವಾರ ಸಮುದ್ರ ಅವ್ರದ್ದು ರಾಜಧಾನಿ. ವಿಷ್ಣುವರ್ಧನ ರಾಜ ಆಗಿರ್ತಾನೆ. ಆ್ಯಂಡ್ ಚೋಳರದ್ದು ಬಂದು ತಮಿಳುನಾಡಿನ ತಂಜಾವೂರು ರಾಜಧಾನಿ ಆದರೆ ರಾಜರಾಜ ಚೋಳ ಇವರ ಒಂದು ಪ್ರಮುಖ ರಾಜ ಆಗಿರ್ತಾನೆ. ಸೊ ಇದನ್ನು ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಇದೊಂದು ಫಿಕ್ಸ್. ನಿಮ್ಗೇನಾದರೂ ಅಕಸ್ಮಾತ್ ಹೊಯ್ಸಳರ ರಾಜಧಾನಿ ಯಾವುದು ಅಥವಾ ಹೊಯ್ಸಳರ ಪ್ರಮುಖ ರಾಜನನ್ನು ಹೆಸರಿಸಿ ಅಂತ ಕ್ವಶನ್ ಕೇಳ್ಬೋದು. ಸೊ ಅಂದಾಗ ನಿಮ್ಗೆ ನೆನಪಿರುತ್ತೆ. ಈ ರೀತಿ ನೆನ್ಪಿಟ್ಕೊಳ್ರಿ. ಯಾವುದು ತಂಜಾವೂರಿನ ಚೋಳರು, ದ್ವಾರ ಸಮುದ್ರದ ಹೊಯ್ಸಳರು, ಬಸವ ಕಲ್ಯಾಣದ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಂಚಿಯ ಪಲ್ಲವರು, ಓಕೆ, ಈ ರೀತಿಯಾಗಿ ಬದಾಮಿಯ ಚಾಲುಕ್ಯರು, ತಲಕಾಡಿನ ಗಂಗರು, ಬನವಾಸಿ ಕದಂಬರು, ಮಹಾರಾಷ್ಟ್ರದ ಶಾತವಾಹನರು. ಸೊ ಈ ರೀತಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೆನಪುಳಿಯುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ವಾ. ಸ್ವಲ್ಪ ಇಲ್ಲಿ ಗ್ರಾಫ್ ನೋಡ್ಕೊಳ್ರಿ. ಫಸ್ಟಿಗೆ ನಾವು ಗಮನಿಸಲಿಕ್ಕೆ ಸಿಗತ್ತೆ ಯಾವುದು ಶಾತವಾಹನರು. ಹಾಗಾದರೆ ಶಾತವಾಹನರ ಸಾಮ್ರಾಜ್ಯದ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ನಿಮ್ಗೆ ಇತ್ತೀಚೆಗೆ ಈ ರೀತಿ ಏನೋ ಗ್ರಾಫ್ ಏನೋ ನಿಮ್ಗೆ ಕೊಡ್ತಾ ಇಲ್ಲ ಎಕ್ಸಾಮಲ್ಲಿ. ಬದಲಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆಪ್ಷನ್ಸನ್ನು ಕೊಟ್ಬಿಡ್ತಾರೆ. ಸೊ ಶಾತವಾಹನರ ಸಾಮ್ರಾಜ್ಯಗಳನ್ನು ತಿಳಿಸಿರಿ ಅಂತ. ಒಂದು 4 ಕರೆಕ್ಟ್ ಕೊಡ್ಬೋದು, ಅಥವಾ ಅದರಲ್ಲಿ 2 ತಪ್ಪು ಕೊಡ್ಬೋದು, ಅಥವಾ 2 ಕರೆಕ್ಟ್ ಕೊಟ್ಟು ಮೇಲಿನ 1 ಮಾತ್ರ ಸರಿ, 2 ಸರಿ ಅಂತ ಕೇಳ್ಬೋದು. ಸೊ ಈ ರೀತಿ ಕೇಳ್ತಾ ಇರ್ತಾರೆ. ಲಾಸ್ಟ್ ಟೈಮ್ ನಿಮಗೆ ಮೇ ಬಿ ಒಂದು 21ನಲ್ಲಿ, ಓಕೆ 2021ನಲ್ಲಿ ಅಥವಾ ಅದಕ್ಕಿಂತ ಹಿಂದೆ ನಿಮಗೆ ಕೇಳಿರ್ತಕ್ಕಂಥದ್ರಲ್ಲಿ ಈ ರೀತಿ ಗ್ರಾಫ್ಗಳನ್ನೆಲ್ಲ ನಿಮಗೆ ಕೊಡ್ತಾಯಿದ್ರು. ಸೊ ಓಕೆ, ಆವಾಗ ನಿಮಗೆ ಶಾತವಾಹನರ ಸಾಮ್ರಾಜ್ಯಗಳನ್ನು ಗುರುತಿಸ್ರಿ ಅಂತ ಕೊಡ್ತಾಯಿದ್ರು. ಸೊ ABCD ಅಂತ ಕೊಟ್ಟು A ಇಲ್ಲಿ ಬರುತ್ತೆ, ಓಕೆ, B ಇಲ್ಲಿ ಬರುತ್ತೆ, C ಇಲ್ಲಿ, D ಇಲ್ಲಿ, ಈ ರೀತಿ ಚೂಸ್ ಮಾಡ್ಲಿಕ್ಕೆ ಹೇಳ್ತಾಯಿದ್ರು. ಸೊ ಇನ್ನು ಮುಂದೇನು ಬರಲ್ವಾ ಅಂತ ಕೇಳಬಹುದು. ನೀವು ಬಂದರೂ ಬರಬಹುದು, ಹೇಳಲಿಕ್ಕಾಗಲ್ಲ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ರೆಡಿ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಈ ಎಲ್ಲ ಸಾಮ್ರಾಜ್ಯಗಳನ್ನು ನೀವೇನು ಮಾಡ್ಕೊಳ್ರಿ, ರಫಾಗಿ ಒಂದು ಕಡೆ ಸ್ಕೆಚ್ ಮಾಡಿ ಇಟ್ಕೊಳ್ರಿ ಒಂದು ನೋಟ್ಬುಕ್ನಲ್ಲಿ. ಸೊ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಸೊ ಯಾವಾಗಾದರೂ ನಿಮಗೆ ಏನೇ ಕೇಳಿದ್ರು ನೀವು ಈಸಿಯಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಓಕೆನಾ. ಇಲ್ಲಿ ಬರುತ್ತೆ ಫಸ್ಟಿಗೆ ಭರುಕಚ್ ಅಂತಕ್ಕಂಥದ್ದು ಶಾತವಾಹನರ ಸಾಮ್ರಾಜ್ಯಗಳು. ಆನಂತರ ಕಲ್ಯಾಣ, ನಾಸಿಕ, ಸೋಪಾರ, ಪ್ರತಿಷ್ಠಾನಪುರ ಮತ್ತು ಕಾರ್ಲೆ, ಸನ್ನತಿ, ನಾಗಾರ್ಜುನಕೊಂಡ, ಅಮರಾವತಿ, ಧಾನ್ಯಕಟಕ ಮತ್ತು ಬನವಾಸಿ, ಚಂದ್ರವಳ್ಳಿ, ಬ್ರಹ್ಮಗಿರಿ ಅಂತಕ್ಕಂಥದ್ದು ಇಲ್ಲಿ ಸಾಮ್ರಾಜ್ಯಗಳು ಬರ್ತಾ ಹೋಗುತ್ತೆ. ಸೊ ಇವುಗಳನ್ನ ನೆನ್ಪಿಟ್ಕೊಂಡ್ಬಿಟ್ರಿ. ಸೊ ಈಸಿ ಇರುತ್ತೆ. ಒಂದೇ ಕಡೆ ಬರಾಕತ್ತವ ನೋಡ್ರಿ, ಅವ್ನು ಒಂದು ಕಡೆ ನೆನ್ಪಿಟ್ಕೊಳ್ರಿ. ಈ ಕಡೆ ಏನು ಬರ್ತಾವೆ ಇವನು ಒಂದು ಕಡೆ ನೆನ್ಪಿಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ನೆನ್ಪುಳಿತಾವೆ. ಓಕೆ, ಅದು ನಿಮಗೆ ಬರಬೇಕು ಟ್ರಿಕ್, ಯಾವ ರೀತಿ ನಾನು ನೆನ್ಪಿಟ್ಕೊಳ್ಬೇಕು ಈಸಿ ವೇ ಒಳಗೆ ಅಂತ. ಸೊ ನಾನಂತೂ ಇಷ್ಟು ನಿಮಗೆ ತಿಳಿಸ್ಕೊಟ್ಟಿನಿ. ಎಸ್, ನೆಕ್ಸ್ಟು ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳುತ್ತಿತ್ತು. ಎಸ್, ನೀವು ಇವಾಗ ಗಮನಿಸ್ಕೊಳ್ತಾ ಇದ್ದೀರಿ. ಫಸ್ಟಿಗೆ ಬರ್ತಕ್ಕಂಥದ್ದು ಶಾತವಾಹನರು. ಓಕೆ, ನೆನ್ಪಿಟ್ಕೊಳ್ರಿ. ಎಸ್, ಇಲ್ಲಿ ನೋಡ್ರಿ, ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ನಾವು ಫಸ್ಟಿಗೆ ಗಮನಿಸ್ಕೊಳ್ತಾ ಇದ್ದೀವಿ ಶಾತವಾಹನರ ಬಗ್ಗೆ. ಓಕೆನಾ. ಇದು ಎಲ್ಲಿಂದ ಹೇಳ್ತಾ ಇದ್ದೀರಿ ಅಂತ ಮತ್ತೆ ಗೊಂದಲ ಮಾಡ್ಕೊಳ್ಬೇಡ್ರಿ. ಓಕೆ, ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳ್ತಾ ಇತ್ತು. ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಈಗಿನ ಪೈಠಾಣ ಅಂತ ಕರಿತೀವಿ. ಸೊ ಇದು ಏನಾಗಿರತ್ತ, ಶಾತವಾಹನರ ಒಂದು ರಾಜಧಾನಿ ಆಗಿರತ್ತ. ಭೂಪಟಗಳನ್ನು ನೋಡಿ ಅಂತ ಕೊಟ್ಟಾರ, ನಾವು ಈಗಾಗಲೇ ನೋಡ್ಕೊಂಡಿವಿ, ಹೌದಲ್ವಾ. ಇದೇನಾಗಿರುತ್ತೆ, ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಪೈಠಾಣ ಅಂತಕ್ಕಂಥದ್ದು ಶಾತವಾಹನರ ಒಂದು ರಾಜಧಾನಿಯಾಗಿರುತ್ತೆ. ಎಸ್, ನೆಕ್ಸ್ಟ್ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿ ಶಕ, ಯವನ, ಪಲ್ಲವ ಎಂಬ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿದನು ಅಂತಕ್ಕಂಥದ್ದು, ಹೌದಲ್ವಾ. ಹಾಗಾದರೆ ಶಾತವಾಹನರ ಪ್ರಮುಖ ಅರಸ ಯಾರು ಅಂತ ಕೇಳಿದ್ರೆ ಗೌತಮಿಪುತ್ರ ಶಾತಕರ್ಣಿ ಅಂತಕ್ಕಂಥದ್ದು. ಇವನು ಗೌತಮಿಪುತ್ರ ಶಾತಕರ್ಣಿ ಶಕ, ಯವನ, ಪಲ್ಲವ ಎಂಬ ವಿದೇಶಿ ರಾಜಮನೆತನಗಳನ್ನು ಸೋಲಿಸ್ತಾನೆ. ಶಕರ ನಹಪಾನನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಏನು ಮಾಡ್ತಾನೆ, ಮರು ಮುದ್ರಿಸ್ತಾನೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ.
ಹಾಗಾದರೆ ಕೊಂಕಣ, ಸೌರಾಷ್ಟ್ರ, ಮಾಳ್ವಾ, ಬಿರಾರ್ ಮೊದಲಾದಂತಹ ಪ್ರದೇಶಗಳಲ್ಲಿ ಅವನ ರಾಜ್ಯ ವಿಸ್ತಾರ ಆಗಿತ್ತು. ಎಸ್, ನೋಡಿ ಸ್ನೇಹಿತರೆ, ನಿಮಗೆ ಖಂಡಿತ ಗೌತಮಿಪುತ್ರ ಶಾತಕರ್ಣಿ ಬಗ್ಗೆ 2 ಮಾರ್ಕ್ಸಿಗೆ ಮಿನಿಮಮ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಬರಬಹುದು. ಅವನ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ರಿ ಅಂತಂದ್ರೆ, ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಒಂದು ಪ್ರಮುಖ ರಾಜ ಆಗಿರ್ತಾನ. ಇವ ಶಕ, ಯವನ, ಪಲ್ಹವ ಅಂತಕ್ಕಂತಹ ವಿದೇಶಿ ರಾಜಮಂತ್ರಗಳನ್ನ ಸೋಲಿಸಿ, ಸೊ ಆ ಒಂದು ಬಿರುದ್ರಿಂದನೂ ಕರಿತಕ್ಕಂಥದ್ದು ಕೂಡ ನಮಗೆ ಕೆಲವೊಂದು ಕಡೆ ನಾವು ಗಮನಿಸ್ತೀವಿ. ಅದೇ ರೀತಿ ಇವನು ಶಕರ ನಹಪಾನನ ಒಂದು ನಾಣ್ಯಗಳು ಏನಿರುತ್ತಲ್ಲ ಅದ್ರ ಮೇಲೆ ತನ್ನ ಒಂದು ಹೆಸರನ್ನು ಮುದ್ರಿಸ್ತಾನೆ ಅಂತಕ್ಕಂಥದ್ದು. ಇವನು ಕೊಂಕಣ, ಸೌರಾಷ್ಟ್ರ ಮತ್ತು ಮಾಳ್ವಾ, ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ಏನು ಮಾಡ್ತಾನೆ, ತನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಅದನ್ನು ಕೂಡ ನೀವು ಗಮನಿಸ್ತೀರಿ. ಹಾಗೆ ಇವನಿಗಿರ್ತಕ್ಕಂತಹ ಒಂದು ಬಿರುದು ಅಂತಲೇ ಹೇಳ್ಬೋದು, ಫೇಮಸ್ ಬಿರುದು ಗೌತಮಿಪುತ್ರ ಶಾತಕರ್ಣದ್ದು ನೀವು ಕೇಳಿರ್ತೀರಿ. ಏನು, ತ್ರಿಸಮುದ್ರ ತೋಯ ಪೀತವಾಹನ ಅಂತ ಕರಿತೀವಿ. 3 ಅಂದರೆ 3, ಸಮುದ್ರ ತೋಯ ಪೀತವಾಹನ ಅಂತಂದರೆ ಇಲ್ಲಿದೆ ನೋಡಿ, 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನೇ ವಾಹನವಾಗಿ ಉಳ್ಳವನು. 3 ಸಮುದ್ರಗಳ ನೀರು ಕುಡಿದಂತಹ ಕುದುರೆಗಳೇನಿರುತ್ತಲ್ಲ ಅವುಗಳನ್ನೇ ತನ್ನ ವಾಹನಗಳನ್ನಾಗಿ ಅವ ಹೊಂದಿರ್ತಾನೆ ಅಂತಕ್ಕಂತಹ ಬಿರುದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಹಾಗಾದರೆ ತ್ರಿಸಮುದ್ರ ತೋಯ ಪೀತವಾಹನ ಬಿರುದು ಯಾರು ಹೊಂದಿದ್ರು ಅಂತ ಕೂಡ ನಿಮಗೆ ಕ್ವಶನ್ ಆಗಬಹುದು. ಗೌತಮಿಪುತ್ರ ಶಾತಕರ್ಣಿ. ಅಕಸ್ಮಾತ್ ನಿಮಗೆ ಗೌತಮಿಪುತ್ರ ಶಾತಕರ್ಣಿ ಅಂತ ಕೊಡ್ದೇನೆ ಅವರು ಶಾತವಾಹನರು, ಗಂಗರು, ಚೋಳರು, ಚಾಲುಕ್ಯರ ಅಂತ ಕೊಟ್ಬಿಟ್ರೆ ನೀವು ಖಂಡಿತ ಅಲ್ಲಿ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಅಲ್ಲಿ ಏನು ಮಾಡ್ಕೊಡ್ರಿ, ಯಾರು ಗೌತಮಿಪುತ್ರ ಬೇಕು ನಮಗೆ, ಸೊ ಗೌತಮಿಪುತ್ರ ಅದರಲ್ಲಿ ಇಲ್ಲ ಆಪ್ಷನ್ ಅಂತಂದರೆ ಅವ ಯಾವ ಒಂದು ಅರಸು ಮನೆತನದಲ್ಲಿ ಬರ್ತಾನೆ, ಶಾತವಾಹನರಲ್ಲಿ ಬರ್ತಾನೆ. ಸೊ ಹಾಗಾಗಿ ನಾವು ಶಾತವಾಹನರಿಗೆ ಹೋಗಬೇಕಾಗತ್ತೆ. ಸೊ ಅದನ್ನು ಟಿಕ್ ಮಾಡಬೇಕು. ಕ್ಲಿಯರ್ ಆಯಿತಾ? ಎಸ್. ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ. ನೆಕ್ಸ್ಟ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಶಾತವಾಹನರ ಧರ್ಮ ಮತ್ತು ಸಮಾಜ ಅಂತಕ್ಕಂಥದ್ದು. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿ ಆಗಿದ್ದರು. ಎಸ್, ನೋಡ್ರಿ, ಶಾತವಾಹನರ ಧರ್ಮ ಯಾವುದು ಅಥವಾ ಯಾವ ಧರ್ಮದ ಅನುಯಾಯಿ ಆಗಿದ್ದರು ಅಂತ ಕೂಡ ನಿಮ್ಗೆ ಕ್ವಶನ್ ಬರ್ಬೋದು. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಯಾಗಿದ್ದರು ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ತೀರಿ. ಅಶ್ವಮೇಧ ಮೊದಲಾದ ಯಜ್ಞ ಯಾಗಾದಿಗಳನ್ನು ಕೂಡ ಅವರು ಮಾಡ್ತಾಯಿದ್ರು. ಅವರ ಒಂದು ಸಮಾಜದಲ್ಲಿ ನೆಲೆಸಿದಂತಹ ವಿದೇಶಿಯರು, ಎಸ್, ಇವ್ರ ಸಾಮ್ರಾಜ್ಯದೊಳಗೆ ವಿದೇಶಿಯರು ಹಿಂದೂ ಧರ್ಮದವರು ಮತ್ತು ಬೌದ್ಧ ಮತವನ್ನು ತಾವಾಗಿಯೇ ಸ್ವೀಕರಿಸಿ ಇಲ್ಲಿರ್ತಕ್ಕಂತಹ ದೇವತೆಗಳ ಹೆಸರನ್ನು ಕೂಡ ಇಟ್ಟುಕೊಂಡ್ರು. ಎಸ್, ನೋಡ್ರಿ, ಇಲ್ಲಿ ಇವರ ಒಂದು ಸಾಮ್ರಾಜ್ಯದೊಳಗೆ ವಿದೇಶಿಯರು ಬಂದು ನೆಲೆಸಿದ್ರು. ಹಿಂದೂ ಧರ್ಮದವರು ಮತ್ತು ಬೌದ್ಧ ಧರ್ಮವನ್ನು ಅವ್ರು ಏನು ಮಾಡ್ತಾಯಿದ್ರು, ವಿದೇಶಿಯರು ಹಿಂದೂ ಧರ್ಮ ಅಥವಾ ಬೌದ್ಧ ಧರ್ಮವನ್ನು ತಾವಾಗಿಯೇ, ಯಾರು ಕೂಡ ಅವ್ರಿಗೆ ಏನು ಹೇಳಿಲ್ಲ, ತಾವಾಗಿಯೇ ಸ್ವತಃ ಮೋಟಿವ್ ಆಗಿ ಅವ್ರು ಏನು ಮಾಡ್ತಾರೆ, ಬೇರೆ ಧರ್ಮಗಳನ್ನು ಸ್ವೀಕಾರ ಮಾಡ್ತಾರೆ. ಹಿಂದೂ ಆಗಿರಬಹುದು, ಬೌದ್ಧರಾಗಿರ್ಬೋದು. ಸೊ ಪರಸ್ಪರ ಅವರು ಧರ್ಮಗಳನ್ನು ತಾವಾಗಿಯೇ ಸ್ವೀಕಾರ ಮಾಡ್ತಾರೆ. ಯಾವ ಹೆಸರನ್ನು ಅವರು ಇಟ್ಕೊಳ್ತಾರೆ ಅಂದರೆ ಇಲ್ಲಿರ್ತಕ್ಕಂತಹ ದೇವತೆಗಳ ಹೆಸರನ್ನು ಅವರು ಇಟ್ಕೊಳ್ತಾರೆ. ಓಕೆ, ಉದಾಹರಣೆಗೆ ಶಿವ ಮತ್ತು ಪಾರ್ವತಿ, ವಿಷ್ಣುವನ್ನು. ಸೊ ಈ ರೀತಿ ಅವರು ಶಿವ ಮತ್ತು ಪಾರ್ವತಿ, ವಿಷ್ಣು ಪೂಜಿಸಿ ಆ ಒಂದು ಧರ್ಮಕ್ಕೆ ಏನಾಗ್ತಾರೆ, ತಾವಾಗಿಯೇ ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದು. ಈ ಸಮಾಜದಲ್ಲಿ ಒಂದಾಗಿ ಬಾಳಿದರು ಅಂತಕ್ಕಂಥದ್ದು. ಸ್ತ್ರೀಯರಿಗೆ ಗೌರವದ ಸ್ಥಾನಮಾನ ಕೂಡ ಇತ್ತು. ಆಸ್ತಿ ಪಾಸ್ತಿಯನ್ನು ಸಹ ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರವಾದಂತಹ ದಾನಗಳನ್ನು ನೀಡ್ತಾ ಇದ್ರು. ಸೊ ಒಂದು ಏನು ಕ್ಲಿಯರ್ ಆಗಿ ತಿಳಿಯುತ್ತೆ ಅಂದ್ರೆ, ಶಾತವಾಹನರ ಒಂದು ಧರ್ಮ ಸಮಾಜ ಹೆಂಗಿತ್ತು ಅಂತಂದ್ರೆ ಅವರು ವೈದಿಕ ಧರ್ಮವನ್ನು ಉಲ್ಲಂಘನೆ ಮಾಡ್ತಾ ಇರಲಿಲ್ಲ. ಬದಲಾಗಿ ಅವರು ವೈದಿಕ ಧರ್ಮವನ್ನು ಪಾಲಿಸ್ತಾ ಇದ್ರು, ಅದರ ಒಂದು ಅನುಯಾಯಿ ಆಗಿದ್ರು. ಹೌದಲ್ವಾ? ಅಶ್ವಮೇಧ ಯಾಗ ಆಗಿರ್ಬೋದು, ಯಜ್ಞ ಯಾಗಾದಿಗಳನ್ನು ಅವರು ಮಾಡ್ತಾ ಇದ್ರು. ತಮ್ಮ ಒಂದು ಸಾಮ್ರಾಜ್ಯದಲ್ಲಿಯೇ ಬಂದು ನೆಲೆಸಿರ್ತಕ್ಕಂತಹ ವಿದೇಶಿಯರು ಹಿಂದೂ ಧರ್ಮ ಅಥವಾ ಬೌದ್ಧ ಧರ್ಮವನ್ನು ತಾವಾಗಿಯೇ ಸ್ವೀಕಾರ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂಥ ದೇವರ ಹೆಸರುಗಳನ್ನು ಅವರು ಪೂಜೆ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಆ ಒಂದು ಸಮಾಜದೊಳಗೆ ಒಂದಾಗಿ ಬಾಳಿದ್ರು. ಎಲ್ಲರೂ ಕೂಡ ಪರಸ್ಪರ ಒಂದೇ ಅಂತಕ್ಕಂತಹ ಭಾವನೆಯನ್ನು ಹೊಂದ್ಕೊಂಡು ಪರಸ್ಪರ ಗೌರವದ ಒಂದು ಭಾವನೆ ಇತ್ತು. ಸ್ತ್ರೀಯರಿಗೂ ಕೂಡ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ರು. ಆಸ್ತಿ ಪಾಸ್ತಿಯನ್ನು ಹೊಂದಿದ್ರು. ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಅವ್ರು ಏನು ಮಾಡ್ತಾಯಿದ್ರು, ಅಪಾರವಾದಂತಹ ದಾನ ದತ್ತಿಗಳನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಇದು ಕ್ಲಿಯರ್ ಆಯ್ತಲ್ವಾ? ಸೊ ಯಾವುದೇ ರೀತಿ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಸೊ ಹಾಗಾಗಿ ನೀವು ಈಸಿಯಾಗಿ ಶಾತವಾಹನರ ಬಗ್ಗೆ ಅಥವಾ ಅವರ ಒಂದು ಕೊಡುಗೆಗಳ ಬಗ್ಗೆ, ಧರ್ಮ ಸಮಾಜದ ಬಗ್ಗೆ ತಿಳಿಸ್ರಿ ಅಂತಂದ್ರೆ ಆರಾಮಾಗಿ 2-3 ಮಾರ್ಕ್ಸಿಗೆ ನೀವು ಬರೀಬಹುದು. ಸೊ ನಿಮಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ಗಳನ್ನು ಕೂಡ ಇದ್ರ ಜೊತೆಗೇ ನಾನು ಹೇಳ್ತಾ ಹೋಗ್ಬಿಡ್ತೀನಿ, ಅಂದರೆ ನಿಮಗೆ ಭಾಳ ಈಸಿ ಆಗುತ್ತೆ.
ಎಸ್, ಹಾಗಾದರೆ ಧರ್ಮ ಮತ್ತು ಸಮಾಜದ ಬಗ್ಗೆ ಇವಾಗ ನೋಡ್ಕೊಂಡ್ವಿ ಅಲ್ವಾ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಸಾಹಿತ್ಯ ಮತ್ತು ಶಿಕ್ಷಣ ಅಂತಕ್ಕಂಥದ್ದು. ಸೊ ಸಾಹಿತ್ಯ ಮತ್ತು ಶಿಕ್ಷಣದ ಬಗ್ಗೆ ನೋಡೋದಾದರೆ ಪ್ರಾಕೃತಿಕ ಭಾಷೆಯು ಶಾತವಾಹನರ ಆಡಳಿತ ಭಾಷೆಯಾಗಿತ್ತು. ಎಸ್ ನೋಡ್ರಿ, ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ನಿಮಗೆ ಕ್ವಶನ್ ಬರಬಹುದು. ಯಾವುದು? ಪ್ರಾಕೃತ, ಸಂಸ್ಕೃತ, ಕನ್ನಡ ಮತ್ತು ಪ್ರಾಚೀನ ಹಳೆಗನ್ನಡ ಹಿಂಗೆ ಏನಾರ ಕೊಡಬಹುದು, ಹೌದಲ್ವಾ. ಸೊ ಹಾಗಿರುವಾಗ ನೀವು ಶಾತವಾಹನರ ಆಡಳಿತ ಭಾಷೆ ಯಾವುದಿತ್ತು ಅಂತಂದ್ರೆ ಪ್ರಾಕೃತ ಭಾಷೆ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡಿ ಕ್ಲೂ ಏನಪ್ಪ ಅಂದ್ರೆ ಪ್ರಾಕೃತ, ಕೃತ ಅಂದ್ರೆ ಶತ, ಶಾತವಾಹನರದ್ದು ಕೃತ, ಪ್ರಾಕೃತ ಭಾಷೆ ಅಂತಕ್ಕಂಥದ್ದು ನೆನ್ಪಿಟ್ಕೊಂಡ್ಬಿಡ್ರಿ. ಅವರ ಶಾಸನಗಳು ಕೂಡ ಪ್ರಾಕೃತಿಕ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇದ್ದವು ಅಂತಕ್ಕಂಥದ್ದು. ಎಸ್, ಮೇ ಬಿ ಇದು ಲಾಸ್ಟ್ ಟೈಮ್ ಏನೋ ಕ್ವಶನ್ ಆದಂಗೆ ಐತಿ, ನೋಡ್ಕೊಳ್ರಿ. ಯಾವ ವರ್ಷ ಅಂತ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ. ಓಕೆ, ಶಾತವಾಹನರ ಆಡಳಿತ ಭಾಷೆ ಯಾವ ಒಂದು ಭಾಷೆ ಒಳಗಿತ್ತು, ಆಡಳಿತ ಭಾಷೆ ಯಾವುದಾಗಿತ್ತು ಅಂತೇನೋ ಕೊಟ್ಟಾರ. ಸೊ ಪ್ರಾಕೃತಿಕ ಭಾಷೆ ಮತ್ತು ಅವ್ರ ಲಿಪಿ ಇರೋದು ಬ್ರಾಹ್ಮಿ ಲಿಪಿ ಒಳಗೆ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಬರುತ್ತಾ ಯಾವುದು? ಹಾಲ ಅಂತಕ್ಕಂಥ ರಾಜ ಏನು ಮಾಡ್ತಾನೆ, ಗಾಥಾ ಸಪ್ತಸತಿ ಎಂಬಂತಹ ಕೃತಿಯನ್ನು ಪ್ರಾಕೃತಿಕ ಭಾಷೆಯಲ್ಲಿ ಅವನು ರಚನೆ ಮಾಡ್ತಾನೆ. ಇದನ್ನು ಹೆಂಗೆ ಕೇಳ್ಬೋದು ನಿಮಗಂದ್ರೆ, ಹಾಲ ರಾಜ ರಚಿಸಿದಂತಹ ಕೃತಿ ಯಾವುದಂದ್ರೆ ಈಸಿಯಾಗಿ ನೀವು ಗಾಥಾ ಸಪ್ತಸತಿ ಅಂತ ಹಾಕ್ಬಿಡ್ತೀರಿ. ಆದ್ರೆ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ಪ್ರಾಕೃತಿಕ ಭಾಷೆಯಲ್ಲಿ ರಚನೆ ಮಾಡಲಾಯಿತು. ಸೊ ಇದ್ರೊಳಗೆ 2-3 ಕ್ವಶನ್ ಮಾಡಕ್ಕೆ ಬರ್ತೈತಿ. ಯಾವ ಭಾಷೆ ಒಳಗೆ, ಯಾರು, ಯಾವ ಕೃತಿ ಅಂತ ಕೇಳಬಹುದು. ಸೊ ಯಾವ ಒಂದು ಅರಸರ ಒಂದು ಕಾಲದೊಳಗೆ ಅಂತಂದ್ರೆ ಇದು ಶಾತವಾಹನರ ಒಂದು ಕಾಲದೊಳಗೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ ಗುಣಾಢ್ಯನ ಒಂದು ಒಡ್ಡಕಥಾ ಅಂತಕ್ಕಂಥದ್ದು ಮತ್ತು ಸರ್ವವರ್ಮನು ಯಾವುದು ಕಾತಂತ್ರ ವ್ಯಾಕರಣ. ಹಾಲರಾಜನ ಗಾಥಾ ಸಪ್ತಸತಿ ಆಯ್ತಲ್ವಾ. ಸೊ ಅದೇ ರೀತಿ ಗುಣಾಢ್ಯನ ಒಡ್ಡಕಥಾ ಅಂತಕ್ಕಂಥದ್ದು, ಸರ್ವವರ್ಮನ ಕಾತಂತ್ರ ವ್ಯಾಕರಣ ಅಂತಕ್ಕಂಥ ಕೃತಿಗಳನ್ನು ಸಹ ಇಲ್ಲಿ ಬರೆದಿರ್ತಾರೆ. ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಕೂಡ ಸ್ಥಾಪನೆಗೊಂಡವು. ನೋಡ್ರಿ, ಶಾತವಾಹನರ ಕಾಲದೊಳಗೆ ಶಿಕ್ಷಣಕ್ಕಾಗಿ ಅವರು ಅಗ್ರಹಾರಗಳನ್ನು ಕೂಡ ಸ್ಥಾಪನೆ ಮಾಡಿರ್ತಾರ ಅಂತಕ್ಕಂಥದ್ದು ತಿಳಿದು ಬರತ್ತ. ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ. ಓಕೆ ನೋಡ್ರಿ, ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಂದರೆ ಸ್ಥಾನಕುಂದೂರು ಅಂತ ಕರಿತೀವಿ. ಸೊ ಪ್ರಮುಖವಾದಂತಹ ಶಿಕ್ಷಣ ಕೇಂದ್ರ ಆಗಿತ್ತು. ನೋಡ್ರಿ, ಶಾತವಾಹನರ ಕಾಲದೊಳಗಿರ್ತಕ್ಕಂತಹ ಪ್ರಮುಖ ಶಿಕ್ಷಣ ಕೇಂದ್ರ ಯಾವುದು ಅಂತ ನಿಮಗೆ ಕ್ವಶನ್ ಬಂದ್ರೆ ತಾಳಗುಂದ ಅಂತ ಹಾಕ್ರಿ. ಅಕಸ್ಮಾತ್ ನಿಮ್ಗೆ ಸ್ಥಾನಕುಂದೂರು ಅಂತ ಕೂಡ ಕೊಡಬಹುದು, ಅದನ್ನು ಕೂಡ ಗಮನಿಸ್ಕೊಡ್ರಿ. ಇದಷ್ಟು ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಇರ್ತಕ್ಕಂತಹ ಒಂದು ಮಾಹಿತಿ ಆದ್ರೆ ವಾಸ್ತುಶಿಲ್ಪಕ್ಕೆ ಇರ್ತಕ್ಕಂತಹ ಮಾಹಿತಿ ನೋಡ್ಕೊಳ್ರಿ. ವಾಸ್ತುಶಿಲ್ಪ ಕೊಡುಗೆ ಯಾವುದಾಗಿತ್ತು ಅಂದ್ರೆ ಶಾತವಾಹನರು ವಾಸ್ತುಶಿಲ್ಪಕ್ಕೆ ಕೂಡ ಅಪಾರವಾದಂತಹ ಕೊಡುಗೆಯನ್ನು ನೀಡಿರ್ತಾರೆ. ಅವರ ಕಾಲದ 3 ವಿಧದ ಬೌದ್ಧ ರಚನೆಗಳು ಅಂತಂದರೆ ಚೈತ್ಯ, ವಿಹಾರ ಮತ್ತು ಸ್ತೂಪಗಳು. ನೋಡ್ರಿ, ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿರ್ತಾರೆ. ಆದ್ರೆ ಅದರೊಳಗೆ ಅವರು ರಚನೆ ಆದಂತಹ ಮತ್ತು ಬೌದ್ಧ ರಚನೆಗಳು ಯಾವ್ಯಾವು ಅಂತಂದ್ರೆ ಚೈತ್ಯ, ವಿಹಾರ, ಸ್ತೂಪಗಳು ಅಂತಕ್ಕಂಥದ್ದು. ಹಾಗಾದ್ರೆ ಈ ಚೈತ್ಯ, ವಿಹಾರ, ಸ್ತೂಪ ಅಂದ್ರೆ ನೀವು ಚೈತ್ಯ ಅಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ ಅಂತಕ್ಕಂಥದ್ದು. ಓಕೆ, ಕ್ಲಿಯರಾ? ಚೈತ್ಯ ಅಂತಂದ್ರೆ ಇದು ಬೌದ್ಧರ ಒಂದು ಪ್ರಾರ್ಥನಾ ಮಂದಿರ ಆಗಿರತ್ತೆ. ವಿಹಾರ ಅಂತಂದ್ರೆ ಏನು? ಬೌದ್ಧ ಭಿಕ್ಷುಗಳ ಒಂದು ನಿವಾಸಕ್ಕೆ ವಿಹಾರ ಅಂತ ಕರೀತಾರೆ. ಶಾತವಾಹನರ ರಚನೆಗಳು ಭಾರೀ ಬಂಡೆಗಳನ್ನು ಕೊರೆದು ಮಾಡಿರ್ತಕ್ಕಂತಹ ಚೈತ್ಯ ಮತ್ತು ವಿಹಾರಗಳಾಗಿರುತ್ತೆ. ನೋಡ್ರಿ, ಭಾರೀ ಬಂಡೆಗಳನ್ನು ಕೊರೆದು ಮಾಡಿರ್ತಾರಂತ. ಯಾವುದನ್ನು? ಚೈತ್ಯ ಮತ್ತು ವಿಹಾರಗಳನ್ನು, ಅಂದರೆ ಬೌದ್ಧ ಭಿಕ್ಷುಗಳ ಒಂದು ನಿವಾಸ ವಿಹಾರ ಆಗಿರುತ್ತೆ. ಸೊ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿನ ಚೈತ್ಯವು ಅತ್ಯಂತ ದೊಡ್ಡದಾಗಿರುತ್ತೆ. ನೋಡ್ರಿ, ಶಾತವಾಹನರ ಕಾಲದ ವಾಸ್ತುಶಿಲ್ಪದಲ್ಲಿ ಅತ್ಯಂತ ಅಪಾರವಾದಂಥವುಗಳಾಗಿರುತ್ತೆ ಚೈತ್ಯ, ವಿಹಾರ, ಸ್ತೂಪಗಳು. ಅದರೊಳಗೆ ಚೈತ್ಯ ದೊಡ್ಡ ಗಾತ್ರದ್ದಾಗಿದ್ದು ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಮತ್ತು ಕಣ್ಣೇರಿ ಎಂಬಲ್ಲಿರ್ತಕ್ಕಂತಹ ಚೈತ್ಯವು ಕೂಡ ಅತ್ಯಂತ ಪ್ರಸಿದ್ಧವಾದದ್ದು ಅಂತ ಹೇಳ್ತಾರೆ. ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡತಕ್ಕಂತಹ ವಿಹಾರಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗತ್ತೆ. ಅಂದರೆ ಬೌದ್ಧರ ಪ್ರಾರ್ಥನಾ ಮಂದಿರದ ಪಕ್ಕದಲ್ಲೇ ನಿಮಗೆ ಸಿಗತ್ತೆ ಬೌದ್ಧ ಭಿಕ್ಷುಗಳ ಒಂದು ನಿವಾಸ, ಯಾವುದು? ವಿಹಾರ ಅಂತಕ್ಕಂಥದ್ದು. ಅದೇ ರೀತಿ ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತ ಶಿಲೆಯು ಸ್ತೂಪವು ಕಲಾತ್ಮಕವಾಗಿದೆ. ನೋಡ್ರಿ, ಸ್ತೂಪ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತ ಶಿಲೆಯ ಸ್ತೂಪ ಅತ್ಯಂತ ಕಲಾತ್ಮಕವಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ನಾವು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕೂಡ ಕಾಣಲಿಕ್ಕೆ ಸಿಗತ್ತೆ. ಶಾತವಾಹನರ ಸಾವಿರಾರು ನಾಣ್ಯಗಳು ಕೂಡ ಅಲ್ಲಿ ದೊರಕಿವೆ ಅಂತಕ್ಕಂಥ ಮಾಹಿತಿ. ಏನಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳು ದೊರಕಿರ್ತಕ್ಕಂತಹ ಒಂದು ಸ್ಥಳವನ್ನು ಹೆಸರಿಸಿ ಅಂತ ಕೂಡ ಬರಬಹುದು. ಯಾವುದು? ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಕೂಡ ನಿಮಗೆ ಸಾವಿರಾರು ನಾಣ್ಯಗಳು ಕಾಣಲಿಕ್ಕೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ ವ್ಯಾಪಾರ ಮತ್ತು ಪಟ್ಟಣಗಳು ಅಂತಕ್ಕಂಥದ್ದು. ಪರ್ಟಿಕ್ಯುಲರ್ ಆಗಿ ಇದು ಶಾತವಾಹನರ ಬಗ್ಗೆನೇ ನಿಮಗೆ ಇಲ್ಲಿ, ಓಕೆನಾ? ಶಾತವಾಹನರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಶಾತವಾಹನರು, ಓಕೆ. ಶಾತವಾಹನರ ವ್ಯಾಪಾರ ಮತ್ತು ಪಟ್ಟಣಗಳ ಬಗ್ಗೆ ನೋಡೋದಾದರೆ, ಶಾತವಾಹನರ ಆಳ್ವಿಕೆಯ ಕಾಲವು ಅತ್ಯಂತ ಒಂದು ಸಮೃದ್ಧಿಯ, ಯಾವುದರಲ್ಲಿ? ಆರ್ಥಿಕ ಸಮೃದ್ಧಿಯ ಕಾಲ ಆಗಿರುತ್ತೆ. ಯಾವುದು? ಶಾತವಾಹನರ ಆಳ್ವಿಕೆಯ ಕಾಲ ಆರ್ಥಿಕ ಸಮೃದ್ಧಿಯ ಕಾಲ ಆಗಿತ್ತು. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನಂತಂದ್ರೆ ಬಿರುಸಾಗಿ ನಡೀತಾ ಇರತಕ್ಕಂತಹ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರದ ಚಟುವಟಿಕೆಗಳು ಅಂತ ಹೇಳ್ತಾರೆ. ಎಸ್, ನಿಮ್ಗೆ ಏನು ಶಾತವಾಹನರ ಆಳ್ವಿಕೆ ಆರ್ಥಿಕ ಸಮೃದ್ಧಿ ಕಾಲ ಆಗಿತ್ತಲ್ವಾ? ಸೊ ಶಾತವಾಹನರ ಒಂದು ಆರ್ಥಿಕ ಸಮೃದ್ಧಿಯ ಕಾಲ ಏನು? ಆರ್ಥಿಕ ಸಮೃದ್ಧಿ, ಅದಕ್ಕೆ ಮುಖ್ಯ ಕಾರಣ ಏನು ಅಂತ ನಿಮ್ಗೆ ಕೇಳಿದರೆ ಏನು ಹೇಳ್ತೀರಿ ನೀವು? ಬಿರುಸಾಗಿ ನಡೀತಾ ಇರ್ತಕ್ಕಂತಹ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ಕೂಡ ಅಂತ ಹೇಳಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಇಂತಹ ಪಟ್ಟಣಗಳನ್ನು ನಿಗಮಗಳು ಅಂತ ಕೂಡ ಕರೀತಾ ಇದ್ರು. ಎಸ್, ನಿಗಮಗಳನ್ನು ಹೆಸರಿಸಿ, ಅಥವಾ ನಿಗಮ ಅಂದರೆ ಏನು ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ವಲ್ವಾ? ವ್ಯಾಪಾರಿ ಕೇಂದ್ರಗಳು, ಅವುಗಳನ್ನು ಏನಂತ ಕರಿತಾ ಇದ್ರು? ನಿಗಮಗಳು ಅಂತ ಕರಿತಾ ಇದ್ರು. ಕ್ಲಿಯರ್ ಆಯ್ತಲ್ವಾ ಇದು? ಎಸ್, ನೀವು ಆಗಲೇ ನೋಡಿದ್ರಿ ಏನೋ. ಎಸ್, ಇಲ್ಲಿ ಹೇಳ್ತೀನಿ ನೋಡ್ರಿ. ಶಾತವಾಹನರ ವಾಸ್ತುಶಿಲ್ಪಕ್ಕೆ ಎಸ್, ಬೌದ್ಧ ಮತ್ತು ಚೈತ್ಯ ವಿಹಾರ ಸ್ತೂಪಗಳನ್ನು ರಚನೆ ಮಾಡಿದರು ಅಂತ ಹೇಳಿದ್ವಿ. 3 ವಿಧದ ಬೌದ್ಧ ರಚನೆಗಳು ಅಂತ. ಸೊ 3 ವಿಧದ ಬೌದ್ಧ ರಚನೆಗಳು ಯಾವುದು? ಚೈತ್ಯ ವಿಹಾರ ಸ್ತೂಪಗಳನ್ನು ಇಲ್ಲಿ ನೋಡ್ಕೊಳ್ರಿ. ಎಸ್, ಇಲ್ಲಿದೆ ನೋಡ್ರಿ. ಇದು ಕಾರ್ಲೆಯ ಚೈತ್ಯ ಆಗಿರತ್ತೆ. ಇದು ಚೈತ್ಯ ಅಂದರೆ ಬೌದ್ಧ ಧರ್ಮದ ಒಂದು ಪ್ರಾರ್ಥನಾ ಮಂದಿರ. ಇದು ಅಮರಾವತಿಯ ಸ್ತೂಪ ಮಾದರಿ. ಯಾವುದರಲ್ಲಿ? ಅಮರಾವತಿಯ ಸ್ತೂಪ ಮಾದರಿ. ಇದು ಕಾರ್ಲೆಯ ಚೈತ್ರ ಅತ್ಯಂತ ವಿಶಿಷ್ಟವಾದಂಥದ್ದು. ಎಸ್, ಇಲ್ಲೊಂದು ಸ್ವಲ್ಪ ಮಾಹಿತಿ ಐತೆ ನೋಡ್ರಿ, ನೋಡ್ಕೊಳ್ರಿ. ಮಹಾರಾಷ್ಟ್ರದ ಪೈಠಾಣ, ಕಾರ್ಲೆ, ಕಣ್ಣೇರಿ, ಜುನ್ನಾರ್ ಮತ್ತು ನಾಸಿಕ್, ಆಂಧ್ರ ಪ್ರದೇಶದ ಧಾನ್ಯಕಟಕ ಅಂದರೆ ಧರಣಿ ಕೋಟೆ ಅಂತ ಕೂಡ ಹೇಳುವಂಥದ್ದು. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಅಂದರೆ ಬನವಾಸಿಗೆ ವೈಜಯಂತಿ ಅಂತ ಕರಿತಾ ಇದ್ರು ನೋಡ್ರಿ. ಮುಂತಾದವು ಕೂಡ ನಿಗಮಗಳಾಗಿದ್ದವು. ಎಸ್, ನೋಡ್ರಿ, ನಿಗಮ ಅಂದರೆ ಏನು? ಹಾಗೆ ನಿಗಮಗಳನ್ನು ಹೆಸರಿಸಿ ಅಂತ ಕೂಡ ನಿಮ್ಗೆ ಕ್ವಶನ್ ಬರಬಹುದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ನಿಗಮಗಳು ಅಂತಂದ್ರೆ ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿರುತ್ತೆ. ಓಕೆ, ಆ ಒಂದು ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಪಟ್ಟಣಗಳು ಏನಾಗಿರುತ್ತೆ? ಎಲ್ಲ ಕೂಡ ವ್ಯಾಪಾರಿ ಕೇಂದ್ರಗಳಾಗಿರ್ತವೆ. ಅಂತಹ ವ್ಯಾಪಾರಿ ಪಟ್ಟಣಗಳನ್ನು ಕೂಡಿಸಿ ನಾವು ನಿಗಮ ಅಂತ ಕರಿತೀವಿ. ಹಾಗಾದರೆ ನಿಗಮಗಳು ನಮ್ಗೆ ಕಾಣಲಿಕ್ಕೆ ಎಲ್ಲಿ ಸಿಗ್ತವೆ ಅಂತಂದ್ರೆ ಮಹಾರಾಷ್ಟ್ರದ ಪೈಠಾಣ, ಕಾರ್ಲೆ, ಕಣ್ಣೇರಿ, ಜುನ್ನಾರ್ ಮತ್ತು ನಾಸಿಕ್, ಆಂಧ್ರ ಪ್ರದೇಶದ ಧಾನ್ಯಕಟಕ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ. ಸೊ ಇವೆಲ್ಲ ಏನಾಗಿರ್ತವೆ? ಮುಂತಾದಂತಹ ನಿಗಮಗಳಾಗಿರ್ತವೆ ಅಂತ ಅವರೇ ಇಲ್ಲಿ ಒಂದು ಇದರೊಳಗೆ ತಿಳಿಸ್ಕೊಟ್ಬಿಟ್ಟಾರ. ಓಕೆನಾ? ನೆಕ್ಸ್ಟ್, ಪಟ್ಟಣಗಳಲ್ಲಿರ್ತಕ್ಕಂತಹ ಶ್ರೇಣಿ ಎಂಬಂತಹ ಸಂಘಗಳು ಕೂಡ ಇರೋದನ್ನು ಗಮನಿಸ್ತೀವಿ. ಶ್ರೇಣಿ ಅಂದರೆ ಏನು? ಶ್ರೇಣಿಗಳು ಅಂತಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಒಂದು ಹಿತರಕ್ಷಣೆಗಳಿಗಾಗಿ ಕಟ್ಟಿಕೊಂಡಂತಹ ಸಂಘ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಧಾನಿಕ ಶ್ರೇಣಿ ಅಂತ ಬರುತ್ತೆ. ಈ ಧಾನಿಕ ಶ್ರೇಣಿ ಅಂತಕ್ಕಂಥದ್ದು ಧಾನ್ಯ ವ್ಯಾಪಾರಿಗಳ ಸಂಘ ಆಗಿರುತ್ತೆ. ಸೊ ಇದೇ ರೀತಿ ಗಾಣಿಗೆರದ್ದು ಒಂದು ಸಂಘ, ಕಮ್ಮಾರರದು, ಕಂಚುಗಾರರದು, ಕುಂಬಾರರದು ಮತ್ತು ಇತರೆ ಕಸಬುದಾರರು ಏನೆಲ್ಲ ಇರ್ತಾರಲ್ವ, ಸೊ
ಅವರು ತಮ್ಮ ತಮ್ಮ ಶ್ರೇಣಿಗಳನ್ನು ಏನು ಮಾಡ್ತಾರೆ, ಗುಂಪುಗಳನ್ನು, ಒಂದು ಬಣವನ್ನು ಕಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಈ ಎಲ್ಲ ಶ್ರೇಣಿಗಳು ಇರುತ್ತಲ್ವ, ಸೊ ಆ ರೀತಿ ಶ್ರೇಣಿಗೆ ಒಬ್ಬ ಹಿರಿಯನ್ ಇರ್ತಾನೆ. ಸೊ ಅವನನ್ನು ಶ್ರೇಷ್ಠಿ ಅಥವಾ ಸೆಟ್ಟಿ ಅಂತ ಕೂಡ ಕರಿತಾ ಇದ್ರು ಅಂತಕ್ಕಂಥದ್ದು ನಮಗಿಲ್ಲಿ ತಿಳಿದು ಬರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಜಾತಿ ಹೇಳ್ತಾ ಇದ್ದೀನಿ ಅಂತ ಏನು ಅಂದ್ಕೊಳ್ಬೇಡ್ರಿ. ಸೊ ರೆಡ್ಡಿಯರು ಇದ್ರ ಅಂತಂದರೆ ರೆಡ್ಡಿಯವ್ರದ್ದು ಒಂದು ಗುಂಪು, ಕುರುಬರದು, ಸೊ ಈ ರೀತಿ ಬೇರೆ ಬೇರೆ, ಓಕೆ, ಏನು ಅಂದ್ಕೊಳ್ಬೇಡ್ರಿ, ಎಕ್ಸಾಂಪಲ್ ತೊಗೊಂಡೆ. ಸೊ ಈ ರೀತಿ ಒಂದೊಂದು ಗುಂಪನ್ನು ಮಾಡ್ಕೊತಾರೆ. ಆ ಒಂದು ಗುಂಪಿಗೆ ಇರ್ತಕ್ಕಂತಹ ಒಬ್ಬ ಹಿರಿಯ ಇರ್ತಾನೆ. ಆ ಹಿರಿಯನನ್ನು ಏನಂತ ಕರೀತಾರೆ, ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತ ಕೂಡ ಕರೆಯುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇವು ಶಾತವಾಹನರ ಒಂದು ನಾಣ್ಯಗಳು. ಎಸ್, ಇಲ್ಲಿ ನೋಡ್ರಿ, ಶಾತವಾಹನರ ನಾಣ್ಯಗಳು. ಇದನ್ನೇನು ಚಿತ್ರ ನಿಮ್ಗೇನು ಎಕ್ಸಾಮಿಗೆ ಕೊಟ್ಟು ಏನು ಕೇಳಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗುವಂಥದ್ದು ಇರುತ್ತೆ, ಯಾರು ಕೂಡ ನೋಡಿರಲ್ಲ ಆಲ್ಮೋಸ್ಟು. ಸೊ ಶಾತವಾಹನರ ನಾಣ್ಯಗಳು ಹೇಗಿದ್ವು ಅಂತ ನಮಗೆ ಕ್ಯೂರಿಯಸ್ ಇರುತ್ತಲ್ವ, ಸೊ ನಾವು ಇಲ್ಲಿ ನೋಡ್ಕೊಳ್ಬಹುದು. ಎಸ್, ನೆಕ್ಸ್ಟು ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರವನ್ನು ನಡೆಸ್ತಾ ಇದ್ವು. ನೋಡ್ರಿ, ಇವಾಗ ಏನು ಬ್ಯಾಂಕ್ ಇತ್ತಲ್ವ, ಸೊ ಅದೇ ರೀತಿ ಅವರು ಕೂಡ ಆವಾಗಿನ ಒಂದು ಕಾಲದಲ್ಲಿ ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರವನ್ನು ಕೂಡ ನಡೆಸ್ತಾ ಇದ್ರಂತೆ. ಅವು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೂ ಕೂಡ ವಿಶೇಷವಾದಂತಹ ಬೆಂಬಲವನ್ನು ಕೂಡ ನೀಡ್ತಾ ಇದ್ವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಕಾರ್ಲೆಯ ಖ್ಯಾತ್ಯಚೈತ್ಯವನ್ನು ಕೂಡ ಕಟ್ಟಿಸಿದವನು ಕೂಡ ಓರ್ವ ಶ್ರೇಷ್ಠಿಯಾಗಿದ್ದ ಅಂತ ಹೇಳ್ತಾರೆ. ನಾವು ಆಗಲೇ ನೋಡಿದ್ವಲ್ವ, ಬೌದ್ಧ ಚೈತ್ಯ ಅಂತಕ್ಕಂಥದ್ದು ಅತ್ಯಂತ ಫೇಮಸ್ ಅಂತ. ಸೊ ಅದನ್ನು ಕಟ್ಟಿಸಿದವನು ಕೂಡ ಏನಾಗಿರ್ತಾನೆ, ಒಬ್ಬ ಶ್ರೇಷ್ಠಿ ಅಥವಾ ಸೆಟ್ಟಿ ಆಗಿರ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಎಸ್, ಶಾತವಾಹನರದ್ದು ಒಂದು ನೋಡ್ಕೊಂಡ್ಬಿಡೋಣ ಕಂಪ್ಲೀಟಾಗಿ. ಸಾಧ್ಯ ಆದರೆ ಮುಂದಿನದನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಕೂಡ ಅನೇಕ ಬಂದರುಗಳು ಇರೋದನ್ನು ಗಮನಿಸ್ತೀವಿ. ಪಶ್ಚಿಮ ತೀರದಲ್ಲಿ ಭರುಕಚ್ ಅಂದರೆ ಈಗಿನ ಭೋಜ್ ಅಂತ ಹೇಳ್ತೀವಿ, ಮುಂಬೈ ಸಮೀಪ ಇರತಕ್ಕಂತಹ ಒಂದು ಸೋಪಾರ ಮತ್ತು ಕಲ್ಯಾಣದ ಒಂದು ಮುಖ್ಯ ಬಂದರುಗಳು. ಸೊ ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳು ಇರೋದನ್ನು ನಾವು ಕಾಣ್ತೀವಿ. ಹಾಗಾದರೆ ಇಲ್ಲಿ ಬರ್ತಕ್ಕಂತಹ ಬಂದರುಗಳು ಯಾವ್ಯಾವು ಅಂತಂದರೆ, ಪಶ್ಚಿಮ ತೀರದಲ್ಲಿ ಬರ್ತಕ್ಕಂತಹ ಭರುಕಚ್ ಅಂದರೆ ಬ್ರೋಚ್ ಅಂತ ಹೇಳ್ತೀವಿ, ಮುಂಬೈ ಸಮೀಪದ ಒಂದು ಸೋಪಾರ ಅಂತಕ್ಕಂಥದ್ರ ಜೊತೆಗೆ ಕಲ್ಯಾಣ ಮುಖ್ಯ ಬಂದರುಗಳಾಗಿರುತ್ತೆ. ಎಸ್, ನಿಮಗೆ ಇಲ್ಲಿ ಆಗಲೇ ಮ್ಯಾಪ್ ನೋಡಿದ್ವಲ್ವಾ, ಸೊ ಅದರಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ಇಲ್ಲಿದೆಯಾ? ಓಕೆ, ಇಲ್ಲಿ ನೋಡ್ರಿ, ಭರುಕಚ್ ಅಂತಕ್ಕಂಥದ್ದು ಕೂಡ ಒಂದು ಬಂದರು ಆಗಿರುತ್ತೆ. ಆನಂತರ ಇಲ್ಲಿ ಕಲ್ಯಾಣ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತಾ, ಮತ್ತು ಸೋಪಾರ ಅಂತಕ್ಕಂಥದ್ದು. ಓಕೆ, ಇವು ಮೂರು ಏನಾಗಿರತ್ತ, ಬಂದರುಗಳಾಗಿರತ್ತೆ. ಸೊ ಎಲ್ಲಿ ಬರುತ್ತಾ, ಒಂದೇ ಲೈನಲ್ಲಿ ಬರುತ್ತಾ, ನೆನ್ಪಿಟ್ಕೊಂಬಿಡ್ರಿ. ಓಕೆನಾ? ಇವು ಮೂರು ಅತ್ಯಂತ ಮುಖ್ಯವಾದಂತಹ ಬಂದರುಗಳಾಗಿರುತ್ತೆ ಶಾತವಾಹನರೊಳಗೆ. ಮ್ಯಾಪ್ ಐತಿ, ನೋಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ನಿಮ್ಗೆ ತಿಳಿಸಿದ್ದು ನಾನು ಅಷ್ಟು. ಓಕೆ, ನೆಕ್ಸ್ಟು ಶಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಒಂದು ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಕೂಡ ಅತ್ಯಂತ ಉತ್ತಮವಾಗಿತ್ತು. ಯಾವುದ್ರ ಜೊತೆ ರೀ? ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ. ಶಾತವಾಹನರ ಕಾಲದೊಳಗೆ ಯುರೋಪಿಯನ್ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಕೂಡ ಅತ್ಯಂತ ಉತ್ತಮವಾಗಿತ್ತು. ವ್ಯಾಪಾರದೊಳಗೆ ಭಾರತದ ರಫ್ತು ಅಧಿಕವಾಗಿದ್ದಂತಹ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರ ಕೂಡ ಭಾರೀ ಪ್ರಮಾಣದೊಳಗೆ ಇಲ್ಲಿಗೆ ಬರ್ತಾ ಇತ್ತು. ನೋಡ್ರಿ, ಯಾವುದು? ಭಾರತದ ರಫ್ತು ಅತ್ಯಂತ ಅಧಿಕವಾಗಿದ್ದು ಅಲ್ಲಿಂದ ಪಾವತಿ ರೂಪದೊಳಗೆ ಇವ್ರಿಗೆ ಬಂಗಾರ ಕೂಡ ಭಾರಿ ಪ್ರಮಾಣದೊಳಗೆ ಇಲ್ಲಿಗೆ ಬರ್ತಾ ಇತ್ತು ಅಂತ ನಮಗೆ ತಿಳಿದು ಬರ್ತದೆ. ಅದಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ಕೂಡ ನಡೀತಾ ಇತ್ತು. ವಿದೇಶಿ ವ್ಯಾಪಾರ ಯಾವುದ್ರ ಮೂಲಕ ನಡೀತಾ ಇತ್ತು ಅಂತಂದ್ರೆ, ಪೂರ್ವ ತೀರದ ಬಂದರುಗಳ ಮೂಲಕ ಇಲ್ಲಿ ವಿದೇಶಿ ವ್ಯಾಪಾರ ನಡೀತಾ ಇತ್ತು. ಈ ಒಂದು ವಿದೇಶಿ ವ್ಯಾಪಾರದಿಂದ ಶಾತವಾಹನರ ಸಾಮ್ರಾಜ್ಯ ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತ್ತು. ಯಾಕಂದರೆ ಇಲ್ಲಿರ್ತಕ್ಕಂತಹ ಒಂದು ರಫ್ತನ್ನು ಮಾಡಿದ್ರೆ ಅದರ ಒಂದು ಪ್ರತಿರೂಪವಾಗಿ ಪಾವತಿ ರೂಪದೊಳಗೆ ಇವ್ರಿಗೆ ಬಂಗಾರ ಸಿಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಏನಾಯಿತು ಅಂದರೆ, ಈ ಒಂದು ಸಾಮ್ರಾಜ್ಯ ಅತ್ಯಂತ ಆರ್ಥಿಕವಾದಂತಹ ಪ್ರಗತಿಯನ್ನು ಕಾಣಲಿಕ್ಕೆ ಸಿಕ್ತು ಅಂತ ನಾವು ನೋಡ್ತೀವಿ. ಸೊ ಹಾಗಾದರೆ ಶಾತವಾಹನರ ಒಂದು ಸಾಮ್ರಾಜ್ಯ ಏನೈತಿ ಅದು ಎಲ್ಲ ರೀತಿಯಿಂದ ಸದೃಢ ಇತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಹಾಗಾದರೆ ಶಾತವಾಹನರ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಬನವಾಸಿಯ ಕದಂಬರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬನವಾಸಿ ಕದಂಬರದ್ದು ಒಂದು ಏನಿರುತ್ತಲ್ಲ ಕಾನ್ಸೆಪ್ಟ್, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸಾಧ್ಯ ಆದರೆ ಎರಡೆರಡು ತೊಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಒಬ್ಬೊಬ್ರದನ್ನೇ ನಾನು ತಿಳಿಸ್ತಾ ಹೋಗ್ತೀನಿ. ಸರಿನಾ? ಜಾಸ್ತಿ ಹೊತ್ತು ತೊಗೊಂಡ ಅಂತಂದರೆ ನಿಮಗೂ ಕೂಡ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಂಡು ಬೇಗ ಬೇಗ ಕವರ್ ಮಾಡ್ಕೊಳ್ತಾ ಹೋಗೋಣ. ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ಇನ್ನೇನು ಸ್ವಲ್ಪ ದಿನ ಇರತ್ತಾ ಎಕ್ಸಾಮ್ ಕೂಡ. ಸೊ ಹಾಗಾಗಿ ಹೆಚ್ಚೆಚ್ಚು ಅಭ್ಯಾಸ ಮಾಡಿರಿ. ಸೊ ಅದು ಮುಂಚೆನೇ ನಾವು ಪ್ರಿಪೇರ್ ಆಗಿರೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇನ್ನೇನು ಎಕ್ಸಾಮ್ ಕರೆದ್ರು ಅಂತಂದರೆ ನಾವು ಆವಾಗ ಓದ್ಕೊಳ್ತಾ ಕೂತ್ಕೊಳ್ಳೋ ಬದಲಿ ಫಸ್ಟಿಂದನೇ ಪ್ರಿಪ್ರೇಷನ್ ಇತ್ತು ಅಂತಂದರೆ, ಸೊ ನಮ್ಮದು ಒಂದು 90% ಇಲ್ಲ 50% ಆದರೂ ನಮ್ಗೆ ಸ್ಟಡಿ ಕಂಪ್ಲೀಟ್ ಆಗಿತ್ತು ಅಂತಂದರೆ, ಇನ್ನು ಉಳಿದಂತಹ ಸಮಯದೊಳಗೆ ಇನ್ನು 50ನ ನಾವು ಕಂಪ್ಲೀಟ್ ಮಾಡಿಕೊಂಡು ರಿವಿಷನ್ ಕೂಡ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ಕೊಳ್ರಿ, ಆದಷ್ಟು ಹೆಚ್ಚೆಚ್ಚು ಅಭ್ಯಾಸ ಮಾಡ್ಕೊಳ್ರಿ. ಓಕೆನಾ? ಮರಿಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.